ನಾವೆದ್ದಿದ್ದು ಕೂಡ ಲೇಟೇ, ಆಲ್ಮೋಸ್ಟ್ ಟೈಮ್ 11:30 ಆಗಿಬಿಟ್ಟಿದೆ. ಓಕೆ, ಸೊ ಬೆಳಿಗ್ಗೆನೆ ಇವಾಗ ಫಸ್ಟ್ ಕಾಫಿ ಕುಡಿಯೋದಂತೂ ಕಂಪಲ್ಸರಿ. ಕಾಫಿ ಕುಡಿಯೋಣ, ಅಭಿಯವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನಮ್ಮ ಸುಂದ್ರಿ ತುಂಬ ಕ್ಯೂಟಾಗಿ ಚಿಗುರ್ತಾ ಇದ್ದಾಳೆ, ನೋಡೋಕ್ಕೆ ಚೆಂದ ಈ ರೀತಿ ಒಂದು ಗಿಡಗಳನ್ನ. ಸೊ ಬೆಳಿಗ್ಗೆ ಈ ರೀತಿ ನನ್ನ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಸೊ ಬೆಳಿಗ್ಗೆನೇ ಎದ್ದು ಆಗಲೇ ಟೈಮ್ ಒಂದು 11 ಗಂಟೆ ಆಗಿಬಿಟ್ಟಿತ್ತು. ಕಾಫಿ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಅವಿಗೆ ಕಾಫಿ ಮಾಡ್ತಾ ಇದ್ದೆ. ಹಾಗೆ ನನಗೂ ಕೂಡ ತುಂಬ ತಲೆನೋವ್ತಾ ಇತ್ತು. ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸಿ ಕಾಫಿ ಕುಡಿದೆ. ಹಾಗೆ ಇವತ್ತು ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ವ್ಲಾಗಲ್ಲಿ ನಿಮಗೆ. ಯಾಕೆ ಅಂದರೆ ನನ್ನ ಫ್ರೆಂಡ್ ಬಂದಿದ್ದಾಳೆ, ತುಂಬಾ ಕ್ಯೂಟ್ ಫ್ರೆಂಡು ಆ್ಯಂಡ್ ಸಿಸ್ಟರ್ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ಅವಳನ್ನ ನೋಡ್ತಿರೋದು. ಫ್ರೆಂಡ್ ಮನೆಗೆ ಬರ್ತಾ ಇದ್ದಾಳೆ, ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದೊಳ್ಳೆ ಊಟ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ತುಂಬ ದಿನದಿಂದ ಇತ್ತು. ಸೊ ಇವತ್ತು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಬೇಗ ನಾನು ಟಿಫನ್ ರೆಡಿ ಮಾಡಿ ಇಟ್ಬಿಟ್ಟು ಅಭಿಗೆ ಕೊಟ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂದ್ಕೋತಾ ಇದ್ದೀನಿ. ಯಾಕಂದರೆ ಅಷ್ಟು ಖುಷಿ ಆಗ್ತಾ ಇದೆ ಅವಳು ಬರ್ತಾ ಇರೋದು ನೋಡ್ಬಿಟ್ಟು. ಅವಳಾಗಲೇ ಆಲ್ಮೋಸ್ಟ್ ಕಾಲ್ ಮಾಡಿ ಈಗ ಬಂದಿದ್ದೀನಿ, ತಿಂಡಿಗೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ಸೇರಿಸಿ ನಾನು ಪನ್ನೀರ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಅವಳು ಅಲ್ಲೇ ಅಡುಗೆ ಮಾಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಅಂದರೆ ಚಿಕನ್ ತರಿಸಿದ್ಲು. ಸರಿ ಒಟ್ಟಿಗೆ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಂದ ಸೊ ಎಲ್ಲ ಅಲ್ಲೇ ಮಾಡಿಬಿಟ್ಟು ರೆಡಿ ಮಾಡಿ ತಿನ್ನೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಸೊ ಇವರಿಗೆ ಕಾಫಿ ಕೊಟ್ಬಿಟ್ಟು ನಾನು ಇಲ್ಲಿ ಪನ್ನೀರ್ ಬಿರಿಯಾನಿ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ಹಾಗೆ ಅದಕ್ಕೆ ಬೇಕಾಗಿರುವಂತೆಲ್ಲ ಸಾಮಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಲಿ ಕೂತ್ಕೊಂಡು ಕಾಫಿ ಕುಡಿಯೋದು ಒಂಥರ ಖುಷಿ ಕೊಡೋಂಥ ವಿಚಾರಗಳು. ಸೊ ನಾವು ಸಂಡೇ ಸಿಗೋದು ಒಂದೇ ನನಗೆ ಅಭಿ ಜೊತೆ, ಅದು ಬಿಟ್ಟರೆ ಬೇರೆ ಟೈಮ್ ಸಿಗಲ್ಲ. ಸೊ ಫೈನಲಿ ನಾನು ಬಿರಿಯಾನಿನೂ ಕೂಡ ಮಾಡಿಬಿಟ್ಟು ರೆಡಿ ಮಾಡಿದೆ. ಬಟ್ ಈ ಪನ್ನೀರ್ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಬೇಕು ಅಂದರೆ ಅಲ್ಲಿ ಚೆಕ್ ಮಾಡಿ. ರೆಸಿಪಿ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು, ಸೂಪರಾಗಿತ್ತು. ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು. ನನಗೆ ನಾನು ಮಾಡಿದ್ದು ಪ್ರೌಡ್ ಅಂತ ಅಲ್ಲ, ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು. ಅದನ್ನ ಓಪನ್ ಮಾಡಿದ ತಕ್ಷಣ ಆ ಅರೋಮಾ ಇದೆಯಲ್ಲ, ನಿಜವಾಗ್ಲೂ ಸಖತ್ತಾಗಿತ್ತು. ಹೇಳಬೇಕು ಅಂತಂದರೆ ಯಾವ ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಕಡಿಮೆ ಇರಲಿಲ್ಲ ಪನ್ನೀರ್ ಬಿರಿಯಾನಿ, ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದ್ರದ್ದು ಪೂರ್ತಿ ರೆಸಿಪಿ ವಿಡಿಯೋ ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಆ್ಯಂಡ್ ಇದಾದ ಮೇಲೆ ಅವರಿಗೂ ಕೂಡ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಸರ್ವ್ ಮಾಡಿದೆ. ಥ್ಯಾಂಕ್ ಯು ಅನಿಕಾ. ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹಿಂಗಿದೆ ಇವತ್ತು ಪನ್ನೀರ್ ಬಿರಿಯಾನಿ. ತುಂಬಾ ದಿನ ಆದ್ಮೇಲೆ ನಮ್ಮ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಹೌದು, ಪನ್ನೀರ್ ಮಾಡಿನೇ ತುಂಬಾ ದಿನ ಆಗೋಗಿತ್ತು. ಸಖತ್ ಬಿಸಿಯಾಗಿದೆ. ಲುಕ್ಸ್ ವೆರಿ ಯಮ್ಮಿ. ಏನ್ ಸಿಹಿ ಕಹಿ ಚಂದ್ರ ಸರ್ ತರ ಅಂತಿದ್ದೀರಾ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಅನಿಕಾ. ಇದೇನಿದು? ಅದು ಕಲುವ, ಒಂಚೂರು ಕಲುವ. ಏನಿದು ಮಾಡ್ತಾ ಇರೋದು? ಚಿಕನ್ ಫ್ರೈ. ಎಸ್, ಒಂದ್ 5-6 ಲವಂಗ. ಎಷ್ಟು ಕೆಜಿ ಚಿಕನ್ಗೆ? 2 ಕೆಜಿ ಚಿಕನ್ಗೆ. ಆಮೇಲೆ 1-2 ಪಲಾವ್ ಎಲೆ ಹಾಕಿ, ಆಮೇಲೆ 1 ಏಲಕ್ಕಿ ಹಾಕಿ, ಅಷ್ಟೇ. ಇನ್ನು ಬರ್ಲಿಲ್ವಲ್ಲ ಮನೆಗೆ ಅಂದ್ರೆ ಇಲ್ಲಿ ಇದ್ದ ಬರ್ತಾ ಇದೆಯಾ? ಮಾಡಿಕ್ಬಿಟ್ಟು ಹೋಗೋಣ ಅಂತ. ಏನ್ ಸಮಾಚಾರ? ಚಿಕನ್ ಮಾಡ್ಬಿಟ್ಟು ತಿನ್ಬಿಟ್ಟು ಇನ್ನೊಂದ್ ರೌಂಡ್ ಕಾಫಿ ಕುಡ್ಬಿಟ್ಟು ಗಾಡಿ ಎತ್ಕೊಂಡು ಚೀ ಅಂತ ಹೋಗಿದ್ದೆ. ನನಗಿದ್ರ ಒಂಥರ ಸಂತೋಷ. ಸ್ವಲ್ಪ ಕಸ್ತೂರಿ ಮೇಥಿ ಓಕೆ ಹಾಕ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಹಾಲು ಬಂದ್ಬಿಟ್ಟದ್ದು ಹುಷಾರು. ನಿನ್ ಕಸೂರಿ ಮೆತ್ತಿ ಫ್ರೈ ಆಗಷ್ಟೊಂದು ಇದ್ರಲ್ಲಿ ಅಳ್ಳಾಡ್ಸೋಣ. ಬೇರೆ ಅಳ್ಳಾಡ್ಸ್ಬೇಡ, ತಿರುಗ್ಸು. ಕೈಯಿಂದ ತಿರುಗಿಸ್ಬೇಕಾ? ಹೌದೌದು. ಸ್ವಲ್ಪ ಇದು ಗೋಲ್ಡ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇರಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹಾಕ್ಲಿ? ಈರುಳ್ಳಿ. ಇವಳು ಕುಕ್ಕು, ಇವಳಿಗೆ ಅಸಿಸ್ಟೆಂಟ್, ಅದು ಇವಳು ಎಲ್ಲ ಹೇಳ್ಕೊಡ್ತಾಳೆ, ಇವಳು ಇದ್ ಮಾಡ್ತಾಳೆ. ಸ್ವಲ್ಪ ಈರುಳ್ಳಿ ಹಾಕಿ. ಎಷ್ಟು ಅಂದ್ರೆ ಒಂದು ದಪ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ. 2 ಪೀಸ್ ಟೊಮೆಟೊ ಬಂದ್ಬಿಟ್ಟದೆ, ನಾನು ಬಿಡಲ್ಲ ರೀ ಅಂತ.
ಆಮೇಲೆ ಅದು ನಿಧಾನ ಫ್ರೈ ಆಗುತ್ತೆ. ಕಟ್ ಮಾಡ್ಕೊತಾ ಎಲ್ಲಿ ಕಲ್ತಾ ಇದ್ನ? ಕಾಫಿ ಇಲ್ಲ ಎಲ್ಲಿ ಕಲ್ತೆ? ನಾನು ಓನಾಗಿ ಕಲ್ತಿದ್ದೀನಿ. ಇಲ್ಲ ನಮ್ಗೆ ಪ್ರವಳಿಕ ಅವ್ರು ಹೇಳ್ಕೊಡ್ತಾ ಇದಾರೆ, ತಿಂದವರು ಕುಕ್ ಮಾಡ್ತಾ ಇದಾರೆ. ಪ್ರಮಾಣಿಕ ಯಾರದು ತಿಂದು ಕುಕ್ ಮಾಡೋದು. ಏನ್ ತಿಂದಕ್ಕ? ನಾನ್ ತಿಂದೆ ಇಲ್ಲ ಕಡೆ, ಪನ್ನೀರ್ ಬಿರಿಯಾನಿ ಮಾಡ್ಬಿಟ್ಟು ಈಗ ಹಾಕೊಟ್ಬಿಟ್ಟು ನೋಡ್ಕೊಬರ್ತೀನಿ ತಡಿ, ಇನ್ನೂ ಬರ್ಲಿಲ್ಲ ಅಂತ ಬಂದೆ. ನಮ್ ತಂದೆ ನಮಸ್ತೆ ಪನ್ನೀರು, ನೀವ್ ಇನ್ನೂ ಬರ್ಲೇ ಇಲ್ವಲ್ಲ. ಮಾಡ್ಕೊಂಡು ನೀವ್ ಇಲ್ಲೇ ದವಾಕಿ ಇವಳಂತೂ ಮೊದ್ಲೇ ಏನಾರು ಬಂದ್ ತಿಂದ್ರೆ ಅಲೆ ಹೊಟ್ಟೆ ತುಂಬಿರ್ತದೆ ಇವ್ರಿಗೆ. ಇವಾಗ ಕಾಫಿಗೆ ಇಡ್ತಾ ಇದೀನಿ. ನಿಂಗೆ ಹಾಕಿ ಕುಡಿದ್ಯಾ? ಬೇಡ ನಂದು ಬೇಡ, ಕುಡ್ದೆ ನಾನು. ತಗೋ. ನಾವೆಲ್ಲ ಇನ್ಸ್ಟೆಂಟ್, ನಾನು ಪ್ರವಳಿಕ ಇಲ್ಲ, ಕಾಕ ಅನ್ನೋರೆಲ್ಲ ಇನ್ಸ್ಟೆಂಟ್ ಮಾಡೋದಲ್ಲ ಪ್ರವಳಿಕ. ಆದ್ರೆ ನಂಗೆ ಸನ್ರೈಸ್ ಇಷ್ಟ ಆಗಲ್ಲ, ಅಲ್ಲೇ ಇಷ್ಟ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀನೇ ಮಾಡ್ಕೊಂಡಿರೋದ? ಮೊನ್ನೆ ದೇವ್ರಿಗೆ 2 ಕೆಜಿ ಮಾಡಿಕೊಳ್ಳೆ, ಅದಕ್ಕೆ ಮುಂಚೆನೆ ಮಾಡಿದ್ದು. ಮತ್ತೆ ದೇವ್ರಿಗೆ ಮಾಡಿದ್ದು ಸುಮ್ಮನೆ ಈಗ ರೆಸಿಪಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಸ್ಟೈಲಿಶ್ ಆಗಿ ಹೇಳ್ತಾರೆ ನೀವಿಬ್ರು, ಹಿಂಗೆ ವಿಡಿಯೋಗೆ ಅಂತ ಹೇಳ್ತಾ ಇದೀರಾ? ಅದು ಬಿಡೋದ್ ನೋಡಲ್ಲ. ನಾನು ಯಾವ್ದಾದ್ರು ಕೋಲ್ಗೇಟು ಸ್ವರ್ಣ ವೇದ ಶಕ್ತಿ ಕೋಲ್ಗೇಟ್ ಯೂಸ್ ಮಾಡ್ತೀನಿ. ಸರಿ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೀವು ಅದನ್ನೇ ಯೂಸ್ ಮಾಡಿ, ಟ್ರೈ ಮಾಡಿ. ಆಮೇಲೆ ಸ್ಟಾರ್ಟ್ ಆಯ್ತಾ? ನೀವು ಅದನ್ನೇ ಯೂಸ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಕೊಡಿ, ಲೈಕ್ ಕೊಡಿ, ಹಂಗೆ ನಮ್ಮನ್ನು ಫಾಲೋ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋ. ನೆಕ್ಸ್ಟ್ ಟೊಮೆಟೊ. ನೆಕ್ಸ್ಟ್ ಎರಡು ಎರಡಿಲ್ಲ, ಅಲ್ಲಿ 3 4 ಐತೆ. 2 ದಪ್ಪ, ಎರಡು ದಪ್ಪ ಟೊಮೊಟೊ ಹಾಕಿ, ಸಣ್ಣದಾದ್ರೆ 1 3 ಹಾಕಿ, ಹಾಕ್ಬಿಟ್ಟು ಸಣ್ಣದಾಗಿ ಡೀಪ್ ಫ್ರೈ ಮಾಡಿ. ಡೀಪ್ ಫ್ರೈ ಶಾಡೋ ಫ್ರೈ. ಓಕೆ, ಇದನ್ನ ಶಾಡೋ ಫ್ರೈ ಮಾಡಿ. ಹಂಗೆ ಡೀಪ್ ಫ್ರೈ ಅಂತಂದ್ರೆ ಎಣ್ಣೆ ಹಾಕೋದು. ಅವಳು ಬೆಳಗಿರೋ ಪಾತ್ರೆನ ಕರ್ರಿ ಮಾಡೋ ಎಲ್ಲ ಲಕ್ಷಣ ಬರೀ ಇಂತದೆಯ. ತಿರ್ಸಿ ನೆಕ್ಸ್ಟ್ 2 ಕೆಜಿ ಚಿಕನ್ ನೋಡಿದ್ರೆ ಚಿಕನ್ ಆಗೋದ್ರ ಕಾಣಿಸ್ತಾ ಇಲ್ಲ. ಇಲ್ಲ ಸಾಕಷ್ಟು ಮಸಾಲೆ, ಆದ್ರೆ ಚಿಕನ್ ಚೆನ್ನಾಗಿ ರೋಸ್ಟ್ ಮಾಡ್ಬೇಕಷ್ಟೇ. ಸ್ವಲ್ಪ ರುಬ್ಬಿರೋ ಮಸಾಲೆ ಬೇರೆ ಇದೆ, ಅದನ್ನ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಬೇಜಾರ್ ಮಾಡ್ಕೊಂಡ್ಬಿಡಿ. ಏನೇನ್ ಹಾಕಿದೀಯ ಅಂತ ಹೇಳ್ಬಿಡು. ಅದಕ್ಕೆ 1 ಟೊಮೊಟೊ, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮಸಾಲೆ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಪುದೀನ ಎಲ್ಲ ಕಮ್ಮಿ, ಅದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡು ಸೈಡ್ ಅಲ್ಲಿ ಇಟ್ಟಿರಿ. ಇಟ್ಬಿಟ್ಟು ಇವಳು ಹೇಳದ್ಮೇಲೆ ಅದ್ರನ್ನೇ ಹಾಕಲ್ರಿ. ನೆಕ್ಸ್ಟ್ ಇದನ್ನೆಲ್ಲ ಮಾಡ್ಕೊಳ್ಳಿ. ನೋಡಿ ಯಾವ ತರ ಎಣ್ಣೆ ಬಿಟ್ಟಿದೆ ಅಂತ. ಎಲ್ಲಿ ಬಿಟ್ಟದೆ? ಇದ್ರಲ್ಲಿ ಬಿಟ್ಟೈತ್ ನೋಡ್ರಿ, ಇಲ್ಲಿ ಈ ತರ ಎಣ್ಣೆ ಬಿಡೋರ್ಗು ಫ್ರೈ ಮಾಡ್ಬೇಕು ನೀವು. ನೋಡ್ರಿ ಕಾಫಿ ಕುಡಿತಾ ಇದ್ದೀನಿ ಚೆನ್ನಾಗಿ. ಯಾರಿಗೂ ಹೇಳ್ಬೇಡ. ದೊಡ್ಡ ಲೋಟ ಚಿಕ್ಕ ಕಾಫಿ, ನಿನ್ ಸೈಜ್ ಸಾಕು. ನೆಕ್ಸ್ಟ್ ಚಿಕನ್ ಹಾಕಿ. ಮಸಾಲ ಹಾಕಲ್ವಾ? ಚಿಕನ್ ಹಾಕಿದ್ಮೇಲೆ, ಚಿಕನ್ ಒಂಚೂರು ಫ್ರೈ ಆದ್ಮೇಲೆ ಮಸಾಲ. ನಾನ್ ಫಸ್ಟ್ ಅರ್ಶನ ಪಕ್ಕ ಮಿಸ್ ಇಲ್ದೆ ಹಾಕ್ಬಿಡ್ತೀನಿ. ನಾನು ಇವಾಗ ಚಿಕನ್ ಹಾಕಿದ್ದೀನಲ್ಲ, ಇದ್ರ ಮೇಲೆ ಮಸಾಲ ಹಾಕ್ಬಿಟ್ಟು ನಿಧಾನಕ್ಕೆ ಹಾಕಿ, ಸುತ್ತರೆ ಕೈ ಬೆಂದ ಹೋಗುತ್ತೆ. ಮೋಸ್ಟ್ ಪಾಪ್ಯುಲರ್ ಶೆಫ್ ಪ್ರವಳಿಕ ಹೇಳ್ತಾವ್ರೆ. ಮುಖ ತೋರಿಸಿ, ಪಾಪ್ಯುಲರ್ ಶೆಫ್ ಅನ್ಸರಿ. ಯೂಟ್ಯೂಬ್ ಅಲ್ಲಿ ಆಮೇಲೆ ನಮ್ಗೆ ಫೇಸ್ ಇವತ್ತು ಚೆನ್ನಾಗಿಲ್ಲ, ರೆಡಿ ಆಗ್ಬಿಟ್ಟು ಬೇಕಂದ್ರೆ ಯಾರು ಲೈನ್ ಹೊಡಿಯಲ್ಲಮ್ಮ. ಹುಡುಗಿ ಚೆನ್ನಾಗೈತೆ. ನೆಕ್ಸ್ಟ್ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂದೆ ಅರ್ಶನ ಪುಡಿ ಇದೆ, ಅರ್ಶನ ಹಿಂಗ್ ಮಿಕ್ಸ್ ಮಾಡಿದ್ರ ತಗೋ ಇಲ್ಲೇ ಹಾಕಿ. ಒಂದ್ ಕೈ ಕಾಫಿ ಹಿಡ್ಕೊಂಡು. ಅಯ್ಯೋ ರಾಮ. ಮಾಸ್ಟರ್ ಬರೀ ಅಲ್ಲಾಡ್ಸೋದು ಅಷ್ಟೇ. ಇವಾಗ ಒಂದ್ ಸ್ಪೂನ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಷ್ಟೊಂದು ಟೀ ಸ್ಪೂನ್ ಅಷ್ಟು ಸ್ಪೂನ್ ಅಲ್ಲ, ಟೀ ಸ್ಪೂನ್ ಯಾರಾದ್ರೂ ಹಾಕ್ತಾರಾ? ಉರಿ ಎತ್ಕೊಂಡು ಏನಾದ್ರೂ ರೋಗ ಜಾಂಡಿಸ್ ಬಂದ್ಬಿಡುತ್ತೆ ಅಷ್ಟೇ. ಗಾಡಿ ಬಾಟ್ಲಿಂದ ಐತ್ ನೋಡ್ತೀವಿ. ಅದೇನದು 1 ಗ್ಲಾಸ್ ಕಾಫಿ ಪೌಡರ್ ಸಕ್ಕರೆ ವೇಸ್ಟ್ ಮಾಡಿರೋದು. ನಮ್ ಪ್ರವಳಿಕ ಅವರು ಒಂದು ಮಾಡು ಅಂದ್ರೆ ಮತ್ತೊಂದು ಮಾಡ್ತಾರೆ. ಒಂದ್ ಲೋಟ ವೇಸ್ಟ್ ಆಗೋಯ್ತು. ರಕ್ಷಣೆ ಕರ್ಕೊಂಡು ಇನ್ನೊಂದು ಅವಳ ಹೊತ್ತವರೆಗೂ ಗಾಡಿ ಬಿಗ್ಗಿಯಾಗಿ ಇಟ್ಕೊಂಡು ಅವಳ ರಿಯಾಕ್ಷನ್ ನೋಡ ಹಂಗೇನೆ. ನೋಡ್ರಿ ಒಬ್ಬ ನನ್ನೇ ನೆಕ್ಸ್ಟ್ ಬಾಯ್ ಮಾಡ್ತಾ ಇದ್ಯಲ್ಲ. ಆರು ಮಗನೆ ಯಾರು ನಾನು? ಏನಂದೆ ಇನ್ನೊಂದ್ಸಲ ಹೇಳು. ಅಲ್ಲಿ ನೋಡಿ ಚಿಕನ್ ಪೀಸ್ ಕಲರ್ ಅರ್ಶನ ಸೇರ್ಲೇ ಇಲ್ಲ. ಚಿಕನ್ ರೊಟೇಟ್ ಆಗಿಲ್ಲ, ಅದು ಇದಾ ಈಗ ಅದೊಂದನೇ ಫುಲ್
ನನ್ಗೆ ಯಾಕೋ ಇದು ಫೈನಲಿ ಚಿಕನ್ ಗ್ರೇವಿ ಆಗಲ್ಲ ಅನಿಸ್ತೈತೆ. ಚಿಕನ್ ಕೈಮಾ ಗೊತ್ತಾಗ್ಬಿಡುತ್ತೆ ಅನಿಸ್ತೈತೆ. ಇಷ್ಟು ಉಪ್ಪು ಹಾಕಿ ಸೇರಿಸಿ ಸೇರಿಸಿ ಆಮೇಲೆ ತಿರುಗಿ ನೆಕ್ಸ್ಟ್ ಮಿಕ್ಸ್ ಮಾಡಿ ಸಾಕು. ಜಾಸ್ತಿ ಮಿಕ್ಸ್ ಮಾಡ್ಬಿಡಿ, ಗೊಜ್ಜಾಗೋಗ್ಬಿಡುತ್ತೆ. ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ನೀನು ಅಷ್ಟೊತ್ತಿಂದ ಮಾಡಿದೀಯಾ, ಈ ಲಿವರ್ ಕೂಡ ಅದ್ರ ಬಣ್ಣ ಬದಲಾಯಿಸಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀನ್ ತಿರುಗಿಸಿದೀಯಾ? ಅದಿಷ್ಟೊತ್ತಿಗೆ ಒಂಥರ ಕಲರೇ ಚೇಂಜ್ ಆಗ್ಬಿಟ್ಟು ಬೆಳಗಾಗ್ಬಿಡ್ಬೇಕದು. ಏನ್ ಈ ತರ ಆಗೋಯ್ತು ಚಿಕನ್. ಚೆನ್ನಾಗಿ ಬೇಗ ಬೇಯಿ. ಸ್ಪೂನ್ ಮಾತ್ರ ಹಾಕು. ಆಲ್ರೆಡಿ ಹೊಸ ಕುಕ್ ಸೇರ್ಪಡೆಯಾಗಿದ್ದಾರೆ ಮಧು ಅಂತ. ಹೊಸ ಮುಖ ತೋರಿಸಿ. ಏನು 1.5 ಸ್ಪೂನ್ ಕಾಲ್ ಪುಡಿ ಹಾಕಿ. ಯಾವ ಖಾರದ ಪುಡಿ ಇದು? ಚಿಲ್ಲಿ ಪೌಡರ್. ಮನೆಯಲ್ಲಿ ಹೋಮ್ ಮೇಡ್ ರೆಸಿಪಿ ಬೇಕಾದ್ರೆ ಏನಾದ್ರೂ ರೆಸಿಪಿ ಬೇಕು ಅಂದ್ರೆ ಹೇಳಿ, ಇವಳು ಹೇಳ್ತಾಳೆ. ಇವಳ ಹೆಸರು ಪ್ರವಳಿಕಾ, ಟಾಪ್ ಶೆಫ್. ಹೋಮ್ ಮೇಡ್ ಇದು ಬೇಕಂದ್ರೆ ಹೇಳಿ, ವಾಟ್ಸ್ಆಪ್ ನಂಬರ್ ಹಾಕ್ಬಿಡಿ. ಆರ್ಡರ್ ಕೊಟ್ಟರೆ ಕಳ್ಸ್ಕೊಡ್ತೀರಾ? ಓಕೆ ಓಕೆ. ಹೋಮ್ ಮೇಡ್ ಬನ್ನಿ. ಹೆಂಗಿದ್ದೀರಾ? ಆರಾಮ? ಏನ್ ಬೇಕು ಆಮೇಲೆ ಸಮಥಿಂಗ್ ಏನ್ ಬೇಕಂತಂದ್ರೆ ಹಂಗೆಲ್ಲ ಹೇಳ್ಬಾರ್ದು ಸಮಥಿಂಗ್ ಅಂತ. ತುಂಬಾ ಕಷ್ಟ ಆಗುತ್ತೆ ಕೆಳಗೆ. ಆಯಿಲ್ ಬೇಕಾ? ನಾವೇ ಪ್ರಿಪೇರ್ ಮಾಡ್ತಾ ಇದೀವಿ ಆಯಿಲ್. ಬೇಡ, ಆಯಿಲ್ ಮಾತ್ರ ಬೇಡ ನಮ್ಗೆ. 16 ಮೂಲಿಕೆ ಯಾಕೆ ಆಯಿಲ್ ರೆಡಿ ಮಾಡಿದೀವಿ ನೋಡಿ. ನಮ್ ಕೂದಲು ತುಂಬಾ ಉದ್ದ ಇದೆ, ಇಷ್ಟು ಉದ್ದ ಬೇಕು. ನೀವ್ ಈ ಆಯಿಲ್ ಹೇಳಿದ್ರೆ ನಾನು ಕುಕಿಂಗ್ ಆಯಿಲ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ. ಇದಾದ್ರೆ ಹೇಳಿ. ಹರ್ಬಲ್ ಆಯಿಲ್ ಬೇಕಂತಂದ್ರೆ ಕಮೆಂಟ್. ವಾಟ್ಸ್ಆಪ್ ನಂಬರ್ ಕೊಡ್ತೀರಾ? ಹಂಗಂದ್ರೆ ಜಾಸ್ತಿನೇ ಕಮೆಂಟ್ ಮಾಡ್ತಾರೆ. ನಿಮ್ದೇನ್ ಆಯಿಲ್ ಇಲ್ವಾ? ಈ ತರ ಸ್ಮೆಲ್ ಹೋಗ್ಲಿ, ಆಮೇಲೆ ಮಸಾಲೆ ಹಾಕಿ ಇದನ್ನೆಲ್ಲ ಫಸ್ಟ್ ಹೇಳಿದ್ನಲ್ಲ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಅಂತ. ಅದೇ ಟೇಸ್ಟ್ ಮಸಾಲ ಎಲ್ಲ ಹಾಕಿ ತಿರುಗಿಸ್ಬೇಕಾ? ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಡಮ್ ಅವರೇ ಸ್ವಲ್ಪ ನೀರ್ ಹಾಕ್ಬಿಟ್ಕೊಳ್ಳಿ. ನಿಮ್ಗೊಂದ್ ಹೆಸರು ಇಡ್ಬೇಕಲ್ಲ ಇವಾಗ ನಾನು. ತಿರುಗ್ಸಮ್ಮ. ಒನ್ಸ್ ಮೋರ್. ಅವ್ರು ಹೇಳೋದ್ರ ಬಂದು ನಾನು ಹೇಳ್ತಾ ಇದೀನಿ, ತಿರುಗ್ಸಮ್ಮ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಾದ್ರೂ ನೋಡಿ. ಒಂಚೂರು ನೀರು. ಅದೆಲ್ಲ ತೊಳ್ಬಿಟ್ಟು ನೀಟಾಗಿ ಹಾಕಿ. ಯಾಕೆ ವೇಸ್ಟ್ ಮಾಡ್ತೀರಾ? ಹಂಗೆಲ್ಲ ವೇಸ್ಟ್ ಮಾಡ್ಬಾರ್ದೇನು. ಹಾಕಿ ಅಲ್ಲ, ಅದು ನೀರ್ ಹಾಕಲ್ವೇನೆ ಇದಕ್ಕೆ? ಹಾಕ್ಬೇಕು. ಒಂಚೂರು ಹಸಿ ಸ್ಮೆಲ್ ಹೋಗ್ಲಿ, ರಾ ಸ್ಮೆಲ್. ಫ್ರೈ ಮಾಡಿರೋದೇ ಇದ್ರು ಒಂಚೂರು ಪುರಿ ಜಾಸ್ತಿನೇ ಇಟ್ಕೋ ಇವಾಗ. ಜಾಸ್ತಿ ಐತವ ಇದು. ಒಟ್ನಲ್ಲಿ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ಗ್ರೇವಿನ ಯಾರು ಟ್ರೈ ಮಾಡಬೇಡಿ. ಯಾಕಂದ್ರೆ ಇದು ಇಬ್ಬಿಬ್ರು 3 ಜನ ಸೇರ್ಕೊಂಡು ಮಾಡೋ ಗ್ರೇವಿ. ತಿಂದ್ಮೇಲೆ ಟೇಸ್ಟ್ ಹೇಳ್ತೀನಿ, ಆಮೇಲೆ ಕಾನ್ಫಿಡೆನ್ಸ್ ಬಂದ್ರೆ ಮಾಡಿ ಅಷ್ಟೇ. ಇಲ್ಲ, ಪಕ್ಕ ಚೆನ್ನಾಗೇ ಬರುತ್ತೆ. ಅದೇ ಚೆನ್ನಾಗಿರುತ್ತೆ ಮಾಡಿ ನೋಡಿ. ಈ ತರ ಟೇಸ್ಟ್ ಎಲ್ಲ ತಿಂದೇ ಇರೋದಿಲ್ಲ ನೀವು. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಒಂದು ಸ್ವಲ್ಪ ಒಂಚೂರು ಅರಶಿನ ಹಾಕಿ, 1/4 kg ಕಬಾಬ್ಗೆ. ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಸಾಕಾಗ್ತಂತೆ ಕೇಳ್ದ. 2 ಸ್ಪೂನ್ ಹಾಕಿ. ಚಿಕ್ಕ ಸ್ಪೂನ್ ಆದ್ರೆ, ದೊಡ್ಡದಾದ್ರೆ 1 ಸ್ಪೂನ್ ಹಾಕಿ. ಆಮೇಲೆ ಒಂಚೂರು ಸ್ವಲ್ಪ ಖಾರದ ಪುಡಿ ಹಾಕಿ. ನಿಮ್ಗೆ ಎಷ್ಟು ಬೇಕಾ ಅಷ್ಟ ಖಾರದ ಪುಡಿ ಹಾಕಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಬರಲ್ಲ ನೋಡಿ, ಒಂದಿಷ್ಟು. ಅದೇ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಅಂದ್ರೆ ರುಚಿಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಫ್ರೀಜರ್ ಅಲ್ಲಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು, 1/2 hour. ಹಂಗೆ ಹಾಕ್ಬಿಟ್ಟವಳೆ. ಮೊಟ್ಟೆ ಹಾಕಿದ್ರೆ ಒಂಥರ ಆಯಿಲ್ ಸ್ಮೆಲ್ ತಾನೇ, ಯೂಸ್ ಮಾಡಕ್ಕಾಗಲ್ಲ. ಹೌದೌದು. ಇವ್ರು ನಂತರ ಸ್ಪೂನ್ ಯೂಸ್ ಮಾಡ್ತಾರೆ. ಯಾಕೆ ಇವಾಗ ಮೊಟ್ಟೆ ಹಾಕೋಣ? ಸಾಕು. ಇವರು ಈ ಶೆಫ್ ಹೆಸರೇನು? ಟಾಪ್ ಬ್ಯೂಟಿಷಿಯನ್ ಇವರು. ನಿಮ್ದು ಹಂಗೆ ಏನಾದ್ರು ನಮ್ಮ ವ್ಯೂವರ್ಸ್ಗೆ ಬ್ಯೂಟಿ ಟಿಪ್ಸ್ ಕೊಡಿ. ನಾನು ನಿಮ್ಗೆ ಯಾವ ಮೇಕಪ್ ಬೇಕಾದ್ರೂ ಹೇಳಿ ಮಾಡ್ತೀನಿ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಆತರ ಏನಾದ್ರು ಕೊಡ್ತೀರಾ? ಎಸ್, ವಾಟ್ಸ್ಆಪ್ ಕಮೆಂಟ್ ಅಲ್ಲಿ ಹಾಕಿ. ಸರಿ, ಕಮೆಂಟ್ ಪಿನ್ ಮಾಡ್ತೀನಿ. ನಿಮ್ದು ಲೊಕೇಶನ್ ಹೇಳಿ, ಸ್ಪಾಟ್ ಹೇಳಿ, ನಂಬರ್ ಹೇಳಿ. ಲೊಕೇಶನ್ ನೀವು ಯಾವ ಲೊಕೇಶನ್ ಹೇಳಿದ್ರೆ ನಾವೇ ಅಲ್ಲಿ ಬರ್ತೀವಿ. ಅಲ್ಲೇ ಬಂದು ಮೇಕಪ್ ಮಾಡ್ಕೊಡ್ತೀವಿ. ಎಸ್, ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಕ್ಯಾಮ್ರಾ ನೋಡ್ಕೊಂಡು ಹೇಳಿ, ನಾನು ನೋಡ್ಕೊಂಡು ಹೇಳಿ. ಮತ್ತೆ ಯಾವ ತರ ಮಾಡ್ತೀರಾ, ನಿಮ್ಗೆ ಯಾವ ತರ ಬೇಕು? ಬ್ರೈಡಲ್ ಮೇಕಪ್ ಮಾಡ್ತೀನಿ, ಮಾಮೂಲಿ ಮೇಕಪ್ ಮಾಡ್ತೀನಿ, HD ಮೇಕಪ್ ಮಾಡ್ತೀನಿ. ನಿಮ್ಗೆ ಯಾವ ತರ ಮೇಕಪ್ ಬೇಕು ಎಲ್ಲಾ ತರ ಮೇಕಪ್ ಮಾಡ್ಕೊಡ್ತೀನಿ. ಸ್ಯಾರಿ ಕ್ರಾಫ್ಟಿಂಗು ಎಲ್ಲ ಮಾಡ್ಕೊಡ್ತೀನಿ.
ಎಷ್ಟು ನೀವು ಬರೀ ತುಮಕೂರು ಮಾತ್ರ ಮಾಡ್ತೀರಾ ಇಲ್ಲ ಬೇರೆ ಬೆಂಗಳೂರು ಬೇರೆ ಯಾವ ಕಡೆ ಆದ್ರೂ ಮಾಡ್ತೀವಿ? ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ಬರೋದಕ್ಕೆ, ಬಸ್ ಟೈಮ್ ಹತ್ರ ಕೊಡ್ಬೇಕು. ಅಷ್ಟೇ ಅಷ್ಟೇ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಮಾಡ್ಕೊಂಡು ಕೊಡ್ತೀವಿ. ನಿಮ್ದು ಅಫಿಷಿಯಲ್ ಆಗಿ ಏನಾದ್ರು ವೆಬ್ಸೈಟ್ ಆಯ್ತಾ? ವಿಸಿಟಿಂಗ್ ಕಾರ್ಡ್ ಹೋಗ್ತಿದ್ದೀನಿ, ಅದ್ರ ಬೇಕಾದ್ರೆ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ, ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ನಮ್ ಸಿಂಧೂರು ಮಾಡ್ತಾವಳು ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀನಿ ಅವಳು. ಮೊನ್ನೆ ಮಾವಕ ಕೇಳ್ತಿದ್ದಲ್ಲ, ಅವ್ನು ನೋಡ್ದೆ. 64 ಸಬ್ಸ್ಕ್ರೈಬ್ ಐತೆ ನೋಡ್ದೆ. ನಾಳೆ ಒತ್ತಿ ಇಟ್ಬಿಟ್ಟಿವಿ. ಹೌದಾ? ಹಿಂಗಿರ್ಬೇಕು ವಿಡಿಯೋ. ಯಾಕೆ ಮೇಲ್ಗಡೆ ಬೈತಾ ಇರೋದು. ಯಾವ ಆಂಗಲ್ ಇಂದ ತೆಗಿದ್ಯಾ ಎಲ್ಲ ತೆಗಿ, ನಾನು ಎಡಿಟ್ ಮಾಡಿ ಸಾಕ್ತೀನಿ. ಆಮೇಲೆ ಲಾಸ್ಟಿಗೆ ಒಂದಮ್ಮ ರೆಡಿ ಆಗ್ಬಿಡೋದು, ರಿಲೀಸ್ ಮಾಡ್ಬಿಡೆ. ಒಂದೆರಡು ಮಾಡ್ರಿ. ಅವಳು ಹಾಕ್ಲಿಲ್ಲ, ಇವಳು ಬಿಡ್ಲಿಲ್ಲ. ಎಲ್ಲ ಟಾಪ್ ಶೆಫ್ಗಳು ಟೇಸ್ಟ್ ನೋಡ್ತಾ ಇದಾರೆ. ಒಂದು ಖಾರ ಇರ್ಬೇಕು, ಉಪ್ಪ ಒಂಚೂರು ಖಾರ ಪುಡಿ ಸ್ವಲ್ಪ ಉಪ್ಪ ಇದ್ರ ಮೇಲೆ ಒಂಚೂರು ಖಾರ ಪುಡಿ ಹಾಕು. ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಂಗೆ ಇದು ಇಷ್ಟ, ನಾನು ಇದನ್ನೇ ತಿನ್ನೋದು. ಕಬಾಬು ಟಾಪ್ ಶೆಫ್ ಅವರಿಂದ ಪ್ರಮಾಣಿಕ ಅವ್ರದ್ದು ಮೇಕಿಂಗು. ಆಮೇಲೆ ಇದೇನು ಗ್ರೇವಿ, ಚಿಕನ್ ಗ್ರೇವಿ. ಸ್ವಲ್ಪ ಇದು ನಾನು ರೆಡಿ ಮಾಡಿರೋದು. ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಹೇಳು. ಈರುಳ್ಳಿ ಕಟ್ ಮಾಡಿ ಅಷ್ಟೇ. ಇದೇನು ಏನ್ ಚಟ್ನಿ? ಕಾಯಿ ಚಟ್ನಿ ದೋಸೆಗೆ, ಬೆಳಿಗ್ಗೆ. ಅದು ಆಮ್ಲೆಟ್. ಇದು ರಸಮ. ಇದು ಪನ್ನೀರ್ ಪಲಾವ್. ಯಾವ್ದು ಹಾಕಿರೋ ಪನ್ನೀರ್ ಪಲಾವ್. ಚೆನ್ನಾಗಿ ಬಂದೈತೆ ಟೇಸ್ಟ್. ಬಿರಿಯಾನಿ ಅದು ನೋಡಿದ್ರೆ ಗೊತ್ತಾಗ್ತೈತೆ. ನಂಗೆ ಬಾಸ್ಮತಿ ರೈಸ್ ಪರವಾಗಿಲ್ಲ, ನಾವು ಯೂಟ್ಯೂಬರ್ ಅನ್ಸ್ಕೋಬೋದಾ? ಬಾಸ್ಮತಿ ರೈಸ್ ತುಂಬಾ ಇಷ್ಟ. ನೀವು ಯಾವಾಗಾದ್ರೂ ತಿನ್ಬೇಕು ಅನ್ಸೋರು ಹೇಳಿ ಮಾಡ್ಕೊಡ್ತೀನಿ. ನೀ ಪ್ರೆಗ್ನೆಂಟ್ ಅಂದ್ರೆ ಕೇಳಿದ್ ಮಾಡ್ಕೊಡ್ತೀನಿ. ಕಬಾಬ್ ರೆಡಿ. ಯಾವ ದೋಸೆ ತಿಂತಾರೆ ಈಗ? ದೋಸೆ ಎಲ್ಲಾರು ತಿನ್ಬೇಕಾ ಗ್ರೇವಿ ದೋಸೆ? ನಂಗೆ ಬೇಡ. ಎತ್ಲಾ ಆಗಿದೆ. ಏನು ಆಗಲ್ಲ, ನೀವು ತಿಂದಿ ನಾಳೆಗೆ ಅಪ್ಲೋಡ್ ಮಾಡೋದು ನಾನು. ನೀವು ಅಷ್ಟಲ್ಲೆಲ್ಲ ಖಾಲಿನೇ ಹೋಗಿರ್ತದೆ ಹೊಟ್ಟೆಲಿ. ಓಕೆ, ನನಗೆ ಬೇಡ. ನಂಗೆ ಸ್ವಲ್ಪ ಹಾಕು, ಟೇಸ್ಟ್ ನೋಡ್ತೀನಿ. ನಾನೇ ನೋಡಿಲ್ಲ ಹಂಗೆ. ನೀವೇ ತಿನ್ಲಿ. ಇದು ಪನ್ನೀರ್ ಬಿರಿಯಾನಿ ನೋಡಿ. ಲೈಟ್ ಹಾಕು ರಕ್ಷಾ. ಇಷ್ಟನಾ? ಅಷ್ಟೇ. ಕೊಡವ ರಿವ್ಯೂ. ಅದೇನ್ ಕೊಡ್ತಿ? ಆನೆಸ್ಟ್ ಆಗಿ ಕೊಡ್ಬೇಕು ಸಿಂಧು. ಸ್ವಲ್ಪ ಮೊಸರು ಬಜ್ಜಿ ಹಾಕೊಂಡು ಟೇಸ್ಟ್ ಮಾಡಿ. ಸರ್ವರ್ ಸರಿ ಇಲ್ಲ, ಬರೀ ಬಿರಿಯಾನಿ ಹಾಕೋರೆ. ಬಂತ ಸರ್ವರು? ಸರ್ವರ್ ಇದೆಲ್ಲ ಹೇಳಿದ್ದು, ನಿನಗ್ ಸರ್ವ್ ಮಾಡಿದ್ ಸರ್ವರ್ ಸರಿ ಇಲ್ಲ ಅಂತ. ನೋಡು, ಅಲ್ಲೊಂದು ಹಾಕ್ಬಿಟ್ಟವ್ರೆ. ಇದು ಫಸ್ಟ್ ರೈಸ್ ತಗೊಂಡು ಒಂಚೂರು ಮಿಕ್ಸ್ ಮಾಡ್ಕೊಂಡು ನೀವು ನಗ್ತಾ ಇರೋದ್ ನೋಡಿದ್ರೆ ಯಾಕೋ ನನಗೆ ಭಯ ಆಯ್ತೈತೆ. ತುಂಬಾ ಚೆನ್ನಾಗಿದೆ. ಕಾರವಾಗಿ ಆನೆಸ್ಟ್ ಆಗಿ ಹೇಳು, ಆಮೇಲೆ ವಿಡಿಯೋಗೋಸ್ಕರ ಹೇಳ್ಬೇಡ. ಕಾರವಾಗಿ ಚೆನ್ನಾಗಿದೆ. ಚೆನ್ನಾಗೈತಾ? ಪನ್ನೀರ್ ಫ್ಲೇವರ್. ನಮ್ ಬ್ಯೂಟಿಷಿಯನ್ ನಿಮ್ ಬಿರಿಯಾನಿ ಖಾರಕ್ಕೆ ಖಾರನೇ? ತುಂಬಾ ಖಾರ ಇದೆ. ಹೌದಾ? ಸ್ವಲ್ಪ ಹುಷಾರ್. ಇವಳು ಖಾರ ಗೊತ್ತಾ? ಇವಳಿಗೆ ಹೆಂಗಿದೆ? ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದ್ಯಾ? ಚೆನ್ನಾಗಿದ್ಯಾ? ಕರೆಕ್ಟ್ ಆಗೈತೆ ಖಾರ. ಇದು ಖಾರ ತಿನ್ನೋದು ಕಮ್ಮಗೈತೆ ಅಂದ್ರೆ ಚೆನ್ನಾಗೈತೆ ಅಂತ ಖಾರವಾಗಿ. ನಾವೆಲ್ಲ ಇಲ್ಲಿ ಊಟ ಮಾಡ್ತಾ ಇದ್ರೆ ಅಲ್ಲೊಂದು ಕಂದಮ್ಮ ಚೇರ್ನ ಎತ್ಕೊಂಡು ಅದ್ರ ಮೇಲೆ ಆಟ ಆಡ್ತಾ ಇತ್ತು. ಬಿದ್ದಿದ್ಬಿಟ್ಟು ಯಾಕಲ್ಲ. ಸೊ ಫೈನಲಿ ನಾನು ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ವೈಟ್ ರೈಸ್, ಹಾಗೆ ನಾನೇ ಮಾಡಿದ ಪನ್ನೀರ್ ಬಿರಿಯಾನಿ ಸ್ವಲ್ಪ, ಅದ್ರ ಜೊತೆಗೆ ಒಂದು ದೋಸೆ, ಹಾಗೆ ಸ್ವಲ್ಪ ಈರುಳ್ಳಿ ಸಲಾಡು, ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಅದ್ರ ಜೊತೆ ಸ್ವಲ್ಪ ಕಬಾಬು, ಇಷ್ಟನ್ನು ಹಾಕೊಂಡೆ. ಆಕ್ಚುಲಿ ನಾನು ಇಷ್ಟನ್ನು ತಿನ್ಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಜೊತೆಲಿರುವಾಗ ಎಲ್ಲಾನು ತಿನ್ಬೇಕು ಅನ್ಸುತ್ತೆ ಅಂತೇಳಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ತಿಂದೆ. ಬೆಳಿಗ್ಗೆಯಿಂದ ಏನೂ ತಿಂದಿರ್ಲಿಲ್ಲ. ಅವಳು ಬರ್ತಾಳೇನೋ ಅರ್ಜೆಂಟಿಗೆ, ಬೆಳಿಗ್ಗೆ ಅಬಿಗೆ ಮಾತ್ರ ಸರ್ವ್ ಮಾಡ್ಬಿಟ್ಟು ರಿಟರ್ನ್ ಇಲ್ಲಿಗೆ ಬಂದ್ಬಿಟ್ಟಿದ್ದೆ ಇವ್ರ ಮನೆಗೆ. ಹಾಗಾಗಿ ಏನು ತಿಂದಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಟ್ಟೊಟ್ಟಿಗೆನೆ ಎಲ್ಲಾನು ಒಂದೇ ಪ್ಲೇಟಿಗೆ ಹಾಕೊಂಡು ನಿಧಾನಕ್ಕೆ 1 ಅವರ್ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ರೆ ಅದ್ರ ಮುಂದೆ ಯಾವುದೇ ಚೆನ್ನಾಗಿಲ್ಲ ಅಂದ್ರೂ ಅದು ಆಟೋಮೆಟಿಕ್ ಆಗಿ ರುಚಿ ಕೊಡುತ್ತಂತೆ. ಹಾಗಾಗಿ ಯಾರು ಹೇಳಿದ್ದು? ಮಸಾಲ ಜಾಸ್ತಿ ಹಾಕ್ತಾರೆ. ಆಕ್ಚುಲಿ ಫ್ಯಾಟ್ ಬರೋದೇ ಮಸಾಲಾಸಿಂದ. ಹಂಗೆ ಹೆಲ್ತ್ ಕಂಡೀಷನ್ ಕೂಡ. ಎಲ್ಲ ಮಸಾಲ ಒಟ್ಟಿಗೆ ಸೇರಿದಾಗ ಓವರ್ ಆಗಲ್ವಾ? ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಕ್ಕೆ ಟೈಮ್ ಆಯ್ತು. ಮಳೆ ಸೀಸನ್ ಅಲ್ವಾ, ತುಂಬಾ ಮಳೆ ಬಂತು ಅಂದ್ರೆ ಮಧ್ಯದಲ್ಲಿ ಹೋಗಕ್ಕಾಗಲ್ಲ. ಹಾಗೆ 2 ವೀಲರ್ ಅಲ್ಲಿ ಹೋಗ್ತಾ ಇದ್ದಿದ್ದವರು, ಹಾಗಾಗಿ ತುಂಬಾ ಲಾಂಗ್ ಜರ್ನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಕಳಿಸ್ಕೊಟ್ವಿ, ಒಂದು 5:30ಗೆಲ್ಲ. ಸೊ ಮಕ್ಕಳಿಬ್ರು, ಅವರಿಬ್ರು. ಸೊ ಇವ್ರು ಇಲ್ಲಿಂದ ನೈಸ್ ರೋಡ್ ತನಕ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ಬಸ್ಸಲ್ಲಿ ಹತ್ಕೊಂಡು ಒಬ್ರು ಗಾಡಿ ತಗೊಂಡು ಹೋಗ್ತಾರೆ, ಇನ್ನು ಮಿಕ್ದವರೆಲ್ಲ ಬಸ್ಸಲ್ಲಿ ಹೋಗ್ತಾರೆ.
ಸೊ ಫೈನಲಿ ಇದಾಗಿತ್ತು ನಮ್ಮ ದಿನ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅನಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಇವತ್ತು ಬೆಳಿಗ್ಗೆಯಿಂದಲೇ ನನ್ನ ವ್ಲಾಗ್ನ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಮಾರ್ನಿಂಗ್ ರೊಟೀನ್ನ ಶುರು ಮಾಡಿ ತುಂಬ ದಿನ ಆಗೋಯ್ತು. ಶುರು ಮಾಡೋದಲ್ಲ, ಅದು ಯಾವಾಗಲೂ ಇರುತ್ತೆ, ಬಟ್ ವಿಡಿಯೋ ಶೂಟ್ ಮಾಡಿ ತುಂಬ ದಿನ ಆಯಿತು ಅಂತ ಹೇಳಕ್ಕೆ ಬಂದೆ. ಸೊ ರೆಗ್ಯುಲರ್ಲಿ ನಾನು ಮಾರ್ನಿಂಗ್ ಹಾಟ್ ವಾಟರ್, ಲೆಮನ್ ವಾಟರ್ ಆಗ್ಬೋದು, ಸಮಥಿಂಗ್ ಜೀರಾ ವಾಟರ್, ಮೇಥಿ ವಾಟರ್ ಈ ಥರ ಏನಾದರೂ ತೊಗೋತೀನಿ. ಇವತ್ತು ನಾನು ಲೆಮನ್ ವಾಟರ್ ತೊಗೋತಾ ಇದ್ದೀನಿ. ಸೊ ಯಾವುದೋ ಒಂದು ವಾಟರ್ ಜೊತೆ ಕುಡಿದು ಬಾಡಿನ ಕ್ಲೆನ್ಸ್ ಮಾಡುವಂಥದ್ದು. ಸೊ ಬನ್ನಿ ಎಲ್ಲರೂ ಹಾಟ್ ವಾಟರ್ ಕುಡಿಯೋಣ. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ನಾನಿವತ್ತು ನೋಡೋಣ, ಇನ್ನು ಭಾರ್ಗವ ಎದ್ದಿಲ್ಲ ಪ್ರಿಪೇರ್ ಮಾಡೋಕ್ಕೂ ಮುಂಚೆ. ಇದು ನನ್ನ ಫುಡ್ಡು. ನನಗೆ ಇದು ಗಂಜಿ ಆಗಿರೋದ್ರಿಂದ ತುಂಬ ಆಸೆ ಆಗೋಯ್ತು, ನಾನು ತಿಂತಾ ಇದ್ದೀನಿ. ಬಟ್ ರೈಸ್ ತಿಂತಾ ಇಲ್ಲ. ಅದೇ ಹೇಳಿದ್ನಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಪಲಾವ್ನ, ಪೊಂಗಲ್ನ ಎಲ್ಲ ಗಂಜಿ ಥರನೇ ಬೇಕು ಅಂತ ಅಮ್ಮಗೆ ಹಠ ಮಾಡಿ ಈ ಥರ ಗಂಜಿ ಇರುವಾಗ್ಲೇ ನೀರು ಬಿಸಿಬೇಳೆ ಭಾತ್ ಥರ ಹರಿಬೇಕು, ಆ ಲೆವೆಲ್ಗಿರುವಾಗ ಪಲಾವ್ ತಿಂತಾ ಇದ್ದಿದ್ದು. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀರು ಜಾಸ್ತಿ ಆಗಿ ಹಾಗೆ ಇತ್ತು. ಸೊ ಭಾರ್ಗವಂಗೆ ಅದು ಇಷ್ಟ ಆಗುತ್ತೆ ಅಂತ ಹಾಗೆ ಭಾರ್ಗವಂಗೂ ಸರ್ವ್ ಮಾಡಿದೆ. ಬಟ್ ಆಸೆ ಅನ್ನೋದು ಆಗ್ಬಿಡ್ತು ನನ್ಗೆ ಅದನ್ನ ನೋಡಿ. ಸೊ ನಾನು ಕೂಡ ಸ್ವಲ್ಪ ರೈಸ್ ತಗೊಂಡು ಹಾಗೆ ನಾನು ಮೇನ್ ಕೋರ್ಸ್ ತಗೋತಾ ಇದ್ದೀನಿ. ಏನನ್ಸುತ್ತೆ ನಿಂಗೆ ಗಂಜಿ ಭಾತ್ ನೋಡಿದ್ರೆ ಏನ್ ನೆನಪಾಗುತ್ತೆ? ನಾನು ತಿಂದೆ ಎಷ್ಟೊಂದು ದಿನ ಆಗೋಯ್ತು ಈ ಥರ. ಚೆನ್ನಾಯ್ತಾ? ಬಿಸಿನಾ? ಹೊಸಿ ಜೋರಾಗಿ ಮಾತಾಡ, ಅದೇ ಕಷ್ಟ ಮೆತ್ತಗೆ ಮಾತಾಡ್ತಾ ಇದೆಯಾ? ಸ್ವಲ್ಪ ಖಾರವಾಗುತ್ತೆ. ನಾನು ಖಾರ ಜಾಸ್ತಿ ನಾನು ಮಾಡೋದು ಯಾವಾಗಲೂ. ಟಿಫನ್ ಎಲ್ಲ ತಿಂದಾದ್ಮೇಲೆ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಇದ್ದಿತ್ತು. ಭಾರ್ಗವಂಗೆ ಹೋಗೋಕ್ಕೆ ಇಷ್ಟ ಇಲ್ದಿರ ಸ್ನಾನ ಮಾಡ್ದೇನೆ ಬೇಕು ಅವಾಯ್ಡ್ ಮಾಡ್ದ. ಒನ್ ಡೇ ಆದರೂ ಎಕ್ಸ್ಟೆಂಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ. ಅವನು ಏನೇ ಎಫರ್ಟ್ ಹಾಕಿದ್ರು ಕೂಡ ಅಮ್ಮ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಹೋಗ್ತೀನಿ, ಬೇಕಿದ್ರೆ ನೀನು ನಾಳೆ ಬಾ, ನಾಡಿದ್ದು ಬಾ ಅಂತೆಲ್ಲ ಹೇಳ್ತಾ ಇದ್ರು. ಅವನು ಬೇಕು ಅಂತಾನೆ ಸಿಕ್ಕಾಬಟ್ಟೆ ತರಲೆ ಮಾಡ್ತಾ ಇದ್ದ ಅಮ್ಮನ ಜೊತೆಗೆ. ಎಷ್ಟು ಹೇಳಿದ್ರು ಕೂಡ ಅಮ್ಮ ಕೇಳ್ತಿರ್ಲಿಲ್ಲ. ಈ ಚಿಕ್ಕವರಿದ್ದಾಗ ನಾವು ಕೂಡ ಹಿಂಗೆ ಮಾಡ್ತಿದ್ದಿದ್ದು, ಕೆಲವೊಂದು ನೆನಪಾಯ್ತು ಇದನ್ನ ನೋಡಿ. ಇದು ಒಂಥರ ಖುಷಿ. ಆಮೇಲೆ ಕೊನೆಗೂ ಅವ್ರ ದೊಡ್ಡಮ್ಮನ ಜೊತೆ ಅವನು ಕಾಂಪ್ರಮೈಸ್ ಆಗಿ ಲಾಸ್ಟಿಗೆ ಸರಿ ಬಿಡು ಆಯಿತು ನಾನೇ ಬರ್ತೀನಿ ಅಂತಿದ್ದ. ಇದ್ರ ಮಧ್ಯೆ ನನ್ನ ಮಗ ಇಬ್ರು ನೋಡ್ತಾ ಇದ್ದ, ಏನು ನಡೀತಾ ಇದೆ, ಒಳಗೆ ಹೊರಗೆ ಓಡಾಡ್ತಿದಾರಲ್ಲ ಅಂತನ್ಬಿಟ್ಟು. ಫೈನಲಿ ನಮ್ಮ ಅಮ್ಮನೇ ಗೆದ್ರು. ಸರಿ ಏನೋ ಒಂದು ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು, ಅಷ್ಟರಲ್ಲಿ ಫೈಟ್ ಮಾಡಿ ಸುಸ್ತಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವನಿಗೆ ಊಟ ಮಾಡಿಸ್ತಾ ಇದ್ದೆ. ಇನ್ನು ತಿನ್ಸು ಚೆನ್ನಾಯ್ತಾ ಸಾರು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸ್ವಲ್ಪ ಖಾರವಾಗಿದೆ. ಸಾಂಬಾರ್ ಸರಿಯಾಗಿದ್ದದಾ? ನೋಡ್ತಿದ್ದಂಗೆ ಅವರಿಬ್ರು ಹೋಗ್ತಾ ಇದ್ರು. ಅದು ಒಂಥರ ನನಗೆ ಬೇಜಾರಾಗ್ತಾ ಇತ್ತು. ಒಳ್ಳೆ ಹಳೇ ಕಾಲದ್ದು ಒಂಥರ ಪಾದಯಾತ್ರೆ ಮಾಡ್ತಾರಲ್ಲ ಆ ರೇಂಜಿಗೆ ಇಬ್ರು ಮಾತಾಡ್ಕೊಂಡು ಕತೆ ಲೋಕದಲ್ಲಿ ಹೋಗ್ತಾ ಇದ್ರು. ಅದಾದ್ಮೇಲೆ ನನಗೆ ಮನೆಗೆ ಬರೋಕ್ಕೆ ಬೇಜಾರಾಯಿತು. ಹಂಗೆ ಅಲ್ಲೇ ಪಕ್ಕದ ಮನೆಯಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವಳು ಎಲ್ಲಿ ನನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾಳೋ ಅಂತ ಹೇಳ್ಬಿಟ್ಟು ಮುಖ ತೋರಿಸ್ತೇನೆ ಮುಚ್ಕೊಂಡಿದ್ಲು. ಹಂಗೆ ಸಂಜೆ ಮಳೆ ಬರ್ತಾಯಿತ್ತು ಅಂತೇಳಿ ಬಜ್ಜಿ ಕೂಡ ಮಾಡ್ಕೊಂಡ್ವಿ, ಮಾತಾಡ್ಕೊಂಡು ಬಜ್ಜಿ ತಿನ್ನೋಣ ಅಂತ. ಅವಳಂತೂ ಅಲ್ಲಿಂದ ಬಜ್ಜಿ ಮಾಡ್ಕೊಂಡು ಬರ್ತಿದ್ರೆ ಇವಳಂತೂ ನನ್ನ ಮುಖ ನಾನು ತೋರಿಸಲ್ಲ ಅಂತ ಇದ್ಲು ಬಕಾಸುರಿ. 2000 years later. ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ ತಂದಿದ್ರು. ಸೊ ಚಿಕನ್ ಚಿಲ್ಲಿ ಮಾಡಬೇಕು ಅನ್ಕೊಂಡಿದ್ದೆ, ಸಂಜೆನೆ ಚಿಕನ್ ಚಿಲ್ಲಿ ಮಾಡಬೇಕು ಅಂತ. ಸೊ ಚಿಕನ್ ತೊಗೊಂಬಂದಿದ್ರು ಒಂದು ಅರ್ಧ kg ಅಷ್ಟು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ.
ನನಗೆ ಚಿಕನ್ ಚಿಲ್ಲಿ, ಹಾಗೆ ಅಬ್ಬಿ ಅವ್ರಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ. ಕುಂಬಳಕಾಯಿ ಪಲ್ಯ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಮಗನಿಗೆ ಮೊಟ್ಟೆ ಬೇಕಿಟ್ಟಿದ್ದೀನಿ. ಸೊ ಬನ್ನಿ ಈಗ ಚಿಕನ್ ಚಿಲ್ಲಿ ಬೇಗ ಪಟಾಪಟ್ ಮಾಡ್ಕೊಬಿಡೋಣ. ಸೊ ಚಿಕನ್ ಚಿಲ್ಲಿಗೆ ಏನೇನು ಬೇಕು ರುಬ್ಬೋದಕ್ಕೆ ಅಂದರೆ ನೋಡಿ, ಕೊತ್ತಂಬರಿ ಸೊಪ್ಪು ಒಂದು ತೊಳೆದು ಇಟ್ಕೊಂಡಿರೋಂಥದ್ದು ಒಂದು ಅರ್ಧ ಹಿಡಿಯಷ್ಟು, ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ, ಏನೂ ತೊಂದರೆ ಇಲ್ಲ. ಪುದೀನ ಸೊಪ್ಪಿರೋ ಪುದೀನ ಸೊಪ್ಪನ್ನು ಸೇರಿಸ್ಕೋಬೋದು. ಇದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು 3, 4, 5, 6, 7, 8, 9, 10, 11, 12, 13, 14, 15, 16, 17. ಸೊ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಲ್ಲಿ ಚಿಕನ್ ಹೆಸರೇ. ಸೊ ಚಿಕನ್ಗೆ ಚಿಲ್ಲಿ ಜಾಸ್ತಿನೇ ಇರಬೇಕು, ಖಾರ ಚೆನ್ನಾಗಿ ಕೊಡುತ್ತೆ. ಇದ್ರಲ್ಲಿ ಖಾರ ಕಮ್ಮಿ ಇರೋದ್ರಿಂದ ಇಷ್ಟೊಂದು ತೊಗೊಂಡಿದ್ದೀನಿ, ಇಲ್ಲಾಂದ್ರೆ ಇಷ್ಟ ಗೊತ್ತಿರಲಿಲ್ಲ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಪೂರ್ತಿ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು. ಸೊ ಇದಿಷ್ಟನ್ನು ಹಾಕೊಂಡು ರುಬ್ಕೋಬೇಕು. ಇನ್ನೇನು ಎಕ್ಸ್ಟ್ರಾ ಬೇಡ ಇದಕ್ಕೆ. ಇಷ್ಟನ್ನ ರುಬ್ಕೊಂಡು ಈ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು ಒಂದು ಅರ್ಧದಷ್ಟು ಜಸ್ಟ್ ಫ್ರೈಗೆ ಇಷ್ಟೇ. ಸೊ ರುಬ್ಕೊಂಡು ಬರೋಣ ಇದನ್ನ. ಸೊ ರುಬ್ಬಿ ಆಯಿತು, ಈ ಥರ ಆಗಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲೇ ಒಂದು ಪಾತ್ರೆ ತೊಗೊಂಡಿದ್ದೀವಿ. ಈ ಪಾತ್ರೆಗೆ ಎಷ್ಟು ಕ್ವಾಂಟಿಟಿ ಬೇಕಿರುತ್ತೋ ಅಷ್ಟು ಆಯಿಲು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕು. ಇಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಏನಪ್ಪ ಅಂತಂದ್ರೆ ನಾವು ರುಬ್ಬಿದ ತಕ್ಷಣ ಅದನ್ನ ಚಿಕನ್ ಜೊತೆ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷ ಇಟ್ಟುಬಿಟ್ಟು ಆಮೇಲೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹಿಂಗೆ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಕಟ್ ಮಾಡಿರುವಂತ ಈರುಳ್ಳಿ, ಸಣ್ಣ ಸಣ್ಣದಾಗಿ ಹಚ್ಚಿರುವಂತ ಈರುಳ್ಳಿನ ಈ ರೀತಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಒಂದು ಹದಕ್ಕೆ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ. ಸೊ ಈಗ ಇದಕ್ಕೆ ಈರುಳ್ಳಿಗೆ ವಾಶ್ ಮಾಡ್ಕೊಂಡಿರುವಂತ ಚಿಕನ್ ಅನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಈಗ ಇದನ್ನ ಫ್ರೈ ಮಾಡ್ಕೋಬೇಕು. ಚಿಕನ್ ಅಲ್ಲಿರುವಂತಹ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹೀಟಿಗೆ ಇದು ಚೇಂಜ್ ಆಗಬೇಕು ಸ್ಕಿನ್, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನನ್ನು ಫ್ರೈ ಮಾಡುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಏನಾದರೂ ಬ್ಯಾಕ್ಟೀರಿಯಾಸ್ ಇತ್ತು ಅಂತಂದರೆ ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಡಿಸ್ಟ್ರಾಯ್ ಆಗುತ್ತೆ ಹಾಗಾಗಿ. ಸೊ ಈಗ ನೋಡಿ, ಈಗ ಚಿಕನನ್ನು ನೀಟಾಗಿ ರೀತಿ ಫ್ರೈ ಮಾಡಿಕೊಂಡು ಅರಿಶಿನ ಹಾಕೊಳ್ಳೋಣ. ಈಗ ಇದಕ್ಕೆ ಅರಿಶಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಯಾವಾಗಲೂ ನಾನ್ ವೆಜ್, ಚಿಕನ್, ಮಟನ್, ಫಿಶ್ ಯಾವುದೇ ಮಾಡಿದ್ರು ಈ ರೀತಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಅರಿಶಿನ ಹಾಕೊಂಡು ಅಥವಾ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಾಡೋದ್ರಿಂದ ಅದರಲ್ಲಿ ಯಾವುದೇ ಥರ ಒಂದು ಬ್ಯಾಕ್ಟೀರಿಯಾ ಇರೋದು ನಾಶ ಆಗುತ್ತೆ. ಸೊ ಹೆಲ್ದಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಅರಿಶಿನ ಹಾಕೋದು. ಸೊ ಈಗ ಚೆನ್ನಾಗಿ ಈ ರೀತಿ ಫ್ರೈ ಆಗಲಿ. ಇನ್ನೂ ಒಂದು 5 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇರೋ ನೀರು, ಎಣ್ಣೆ ಎಲ್ಲ ಸೈಡಿಗೆ ಬರ್ತಾ ಇದೆ. ಈಗ ಇದನ್ನು ನಾವೇನು ರುಬ್ಕೊಂಡಿದ್ದೀವಲ್ಲ ಗ್ರೀನ್ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ. ಫಸ್ಟು ಈ ಗ್ರೀನ್ ಮಸಾಲಾನ ಡ್ರೈ ಆಗಿನೇ ನೀರು ಹಾಕ್ಕೊಳ್ಳದೆ ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಎಲ್ಲ ಬಿಡ್ತಿದೆಯಲ್ಲ, ಇದೇ ಆಯಿಲ್ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಬಂದು ಲೋ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇದೆ ಮೊಕ್ಕ ಹಾಕಿ ಆಯಿಲ್ ಎಲ್ಲ ಸಿಡಿಯುತ್ತೆ ನೋಡಿ. ಸೊ ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕು. ಎಲ್ಲ ಚಿಕನ್ ಪೀಸಸ್ದು ಡ್ರೈ ಆಗಿರುವಾಗಲೇ ಮಸಾಲ ಸೆಟ್ ಆಗಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅರ್ಧ kg ಇದ್ರೂ ಒಬ್ಬರೇ ತಿಂದ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ನಮ್ಮ ಮನೇಲಿ ನನಗೆ ತುಂಬ ತಿನ್ನಲೇಬೇಕು ಆಗದೇ ಇಲ್ಲ ಅನ್ನುವಾಗ ಇದು ರೆಸಿಪಿ ನಂದು. ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ಇದನ್ನ ಹೀಗೆ ಬಿಡೋಣ. ನೋಡಿ, ಎಣ್ಣೆ ಎಲ್ಲ ಸೈಡೆಲ್ಲ ಹೆಂಗೆ ಬಿಡ್ತಾ ಇದೆ. ನಾವೇನು ಹಾಕಿರ್ತೀವಿ ಆ ಆಯಿಲು ಮತ್ತು ಚಿಕನಲ್ಲಿರೋ ಆಯಿಲು ಎಲ್ಲನೂ ಸೈಡಿಗೆ ಬಿಡ್ತಾ ಇದೆ ಅಂದರೆ ಇದು ಆಲ್ಮೋಸ್ಟ್ ಮಸಾಲೆನ ರಿಸೀವ್ ಮಾಡ್ಕೊಂಡಿದೆ ಅಂತ. ಸೊ ಈಗ ಇದು ನೀಟಾಗಿ ಚಿಕನ್ ಪೂರ್ತಿಯಾಗಿ ಬೇಯಬೇಕಲ್ವಾ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಒಂದು ಚಿಕ್ಕ ಗ್ಲಾಸ್ ಅಷ್ಟು, ಅಂದರೆ ನಮಗೆ ಒಂದು ಅಳತೆ ಕಣ್ಣು ಅಳತೆ ಇದು. ಸೊ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು, ಅಂದರೆ ಚೆನ್ನಾಗಿ ಕೈ ಆಡಿಸ್ಕೊಂಡು ತಿರುಗಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ಸೊ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ. ಆಮೇಲೆ ಸಾಲ್ಟ್ ಹಾಕೋಣ, ಬೇಯಲಿ ಚಿಕನ್. ಈಗ ಇದಕ್ಕೆ ಮತ್ತೆ ರುಚಿಗೆ ಎಷ್ಟು ಬೇಕಿರುತ್ತೋ ಆವಾಗಲೇ ಹಾಕಿರೋದನ್ನ ನೋಡಿಕೊಂಡು ಉಪ್ಪು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಈಗ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಾಟ್ ಮಸಾಲ ಬೇಕು ಅಂದ್ರೂ ಹಾಕೋಬೋದು. ಹಾಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ಮೇಲ್ಗಡೆ ಈರುಳ್ಳಿನ ಹಾಕ್ಬಿಟ್ಟು ಕೊಟ್ಟರೆ ಸೂಪರ್ ಆಗಿರುವಂಥ ಎಗ್ ಡಬಲ್ ರೋಸ್ಟ್ ರೆಡಿ.
ಸೂಪರಾಗಿರುತ್ತೆ ಇದು ಮಾತ್ರ. ನೀವು ಕೇಳಿದ್ರಲ್ಲ ಅಂತ ಈಗಲೇ ಮಾಡಿದೆ. ಊಟಕ್ಕೆ ತಿನ್ಬೋದಿತ್ತಲ್ಲ ಅಂತ. ತಿಂತಾ ಇರ್ತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ. ಟೇಸ್ಟಿ ಕಮ್ಮಿ. ಯಮ್ಮಿ ಆಗಿದೆಯಾ? ಓಕೆ. ಸಕ್ಕತ್ತಾಗಿದೆ. ಚಿಕನ್ ಈ ಕಡೆ ಏನಾಯಿತು ಅಂತ ನೋಡೋಕೆ ಬಂದರೆ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿತ್ತು. ಸೈಡಲ್ಲೆಲ್ಲ ಎಣ್ಣೆನ ಬಿಟ್ಕೊಂಡಿತ್ತು. ಅಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಎಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನೋಡಿ ಈಗ ತೋರಿಸ್ತಿದ್ದೀನಲ್ಲ, ಅದೆಲ್ಲ ಫುಲ್ ಆಯಿಲು. ಚಿಕನ್ನಲ್ಲಿರುವಂಥದ್ದು ಹಾಗೆ ನಾನು ಹಾಕಿರುವಂಥದ್ದು ಎಲ್ಲ ಆಯಿಲು ಕೂಡ ಬಿಟ್ಕೊಂಡು ಸೈಡಿಗೆ ಬಂದಿದೆ. ಅಂದರೆ ಪರ್ಫೆಕ್ಟಾಗಿ ಮಸಾಲ ಚಿಕನ್ಗೆ ಸೆಟ್ ಆಗಿದೆ ಆ್ಯಂಡ್ ಈ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿ ಥರನೇ ಇರಲಿ ಅಂತ ಅನಿಸಿದ್ರೆ ಇಷ್ಟಕ್ಕೆ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ ತಿಕ್ಕಿಯಾಗಿರಲಿ ಅಂತ ಅನಿಸಿದ್ರೆ ಇನ್ನೊಂದು 5 ನಿಮಿಷ ಇದನ್ನು ಕುದಿಸ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಆಗೋಯ್ತು. ಸೊ ಪರ್ಫೆಕ್ಟ್ ಆಗಿರುವಂಥ ಮನೆಯಲ್ಲೇ ಚಿಲ್ಲಿ ಚಿಕನನ್ನು ಮಾಡೋದು ಇಷ್ಟು ಸುಲಭ ಅಂತ ನೋಡಿದ್ರಲ್ವಾ. ಸೊ ನಮ್ಮ ಮನೇಲಿ ನನಗಂತೂ ತುಂಬ ಇಷ್ಟ. ಕೆಲವೊಂದು ನಾನು ಮಾಡೋದ್ರಲ್ಲಿ ನಂಗೆ ತುಂಬಾ ಫೇವ್ರೇಟು, ಅದರಲ್ಲಿ ಇದು ಒಂದು. ಸೊ ತುಂಬ ಬೇಗನೆ ಆಯಿತು. ಆ್ಯಂಡ್ ಅಭಿಯವರು ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ತಿನ್ನಲ್ಲ ಅಂದರು. ಹಾಗಾಗಿ ಅವ್ರಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಕೊಡ್ತಾಯಿದ್ದೀನಿ. ಇನ್ನು ನನಗೆ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆಗೆ ಚಿಕನನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಚಿಕನ್ ಇವತ್ತು ನಾನು ಒಬ್ಬಳೇ ತಿಂತಿರೋದು. ಮಿಕ್ಕಿದ್ದನ್ನು ಹಾಗೆ ನನ್ನ ಫ್ರೆಂಡ್ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. 1/2 kg ಫುಲ್ ನಾನು ಒಬ್ಬಳೇ ಖಂಡಿತ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸೊ ಇಬ್ಬರಿಗೂ ಸರ್ವ್ ಮಾಡಿಕೊಂಡು ಅಭಿಯವ್ರಿಗೂ ಕೂಡ ಕೊಟ್ಬಿಡ್ತಾ ಇದ್ದೀನಿ. ತೊಳಿ. ಓ ಥ್ಯಾಂಕ್ ಯು ಅನಿಕಾ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನಗಳಾದಮೇಲೆ ಪ್ರೆಸೆಂಟೇಷನ್ ಟೈಪ್ ಕೊಡ್ತಾ ಇದ್ದೀರಾ. ಲಾಗ್ ಹಾಕೇ ಇರಲಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಸ್ವಲ್ಪ ತಿನ್ನಿ, ಬೇಡ ಸ್ವಲ್ಪ ತಿನ್ನಿ, 1 ಪೀಸ್. ಬೇಡ. ಚೆನ್ನಾಗಿದೆಯಾ? ಚೆನ್ನಾಗಿ, ತುಂಬ ಚೆನ್ನಾಗಿ. ಓಕೆ. ಸೊ ಫೈನಲಿ ಅವರು ಕೂಡ ತಿಂತಾಯಿದ್ರು. ನಾನು ಕೂಡ ಚಿಲ್ಲಿ ಚಿಕನ್ ಜೊತೆ ಚಪಾತಿನ ಎಂಜಾಯ್ ಮಾಡಿದೆ. ಸ್ವಲ್ಪ ಕರಿ ಥರನೇ ಮಾಡ್ಕೊಂಡಿದ್ದರಿಂದ ನನಗದು ಪರ್ಫೆಕ್ಟಾಗಿ ಆಯಿತು. ಚಪಾತಿಗೆ ತುಂಬ ಜ್ಯೂಸಿಯಾಗಿ ತುಂಬ ಡೆಲಿಷಿಯಸ್ ಆಗಿ ಬಂದಿದೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಸೊ ಫೈನಲಿ ಇದನ್ನು ತಿಂದು ನಾವು ಕೂಡ ಇವತ್ತಿನ ದಿನನ ಎಂಡ್ ಮಾಡ್ತೀವಿ. ಏಕೆಂದರೆ ಇಷ್ಟೇ ಲೈಫು, ಇದಕ್ಕಿಂತ ಮುಂದೆ ಏನೂ ಇಲ್ಲ. ಸೊ ವಿಡಿಯೋ ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ನೋಡಿ ಸಪೋರ್ಟ್ ಮಾಡಿರೋರಿಗೆಲ್ರಿಗೂ ಥ್ಯಾಂಕ್ ಯು. ಇನ್ನು ಮುಂದೆ ಇದೇ ಥರ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಅರ್ಲಿ ಮಾರ್ನಿಂಗಿಂದನೇ ನನ್ನ ಲಾಗ್ನ ಶುರು ಮಾಡಿದ್ದೀನಿ. ತುಂಬ ಬೆಳಗ್ಗೆನೇ ವಾಕ್ ಹೋಗಿದ್ದೆ. ನೀವೇ ಟ್ರೈನಿಂಗ್ ಕೊಟ್ಟಿದ್ದ ಹಾಡು ಹೇಳೋದಕ್ಕೆ? ಏನ್ ಹೆಸರು? ಮ್ಯಾಕ್ಸ್. ಆ ಪಪ್ಪಿ ಅಂತೂ ಹಸ್ಕಿ ಡಾಗು ಅವ್ರು ಹಾಡು ಹೇಳೋ ಅಂದರೆ ಹಾಡು ಹೇಳ್ತಾ ಇತ್ತು. ಲೈಕ್ ಅದು ನಮ್ಗೆ ಹಾಡು ಅನಿಸ್ಲಿಲ್ಲ ಅಂದರು ಅಟ್ಲೀಸ್ಟ್ ಅದು ಹಾಡು ಅಂತ ಅದನ್ನು ಎಷ್ಟು ಚೆನ್ನಾಗಿ ರಾಗ ಹಾಡ್ತಿತ್ತು. ಅದು ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲೇ ಒಂದು ಪಿಕಾಕ್ ಕೂಡ ಕಾಣಿಸ್ತು. ಸುಮ್ಮನೆ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಾವಿರೋ ಏರಿಯಾದಲ್ಲಿ ತುಂಬಾ ಪಿಕಾಕ್ಸ್ ಇದೆ. ರಾತ್ರಿ ಎಲ್ಲ ಸೌಂಡ್ ಮಾಡ್ತಾನೇ ಇರುತ್ತೆ. ಸುಮ್ಮನೆ ಡೈಲಿ ವಾಕ್ ಮಾಡ್ತಾ ಇರ್ತೀನಿ ಅದೇ ಜಾಗದಲ್ಲಿ. ಬಟ್ ಯಾವಾಗಲೂ ಜೆಂಟ್ಸ್ ಇರ್ತಾಯಿದ್ರು, ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸೋದು. ಇವತ್ತು ಲೇಡೀಸ್ ಇದ್ರು ಅಂತ ಒಳಗಡೆ ಹೋಗಿ ಸುಮ್ಮನೆ ಎಕ್ಸಸೈಸ್ ಮಾಡ್ತಿದ್ದೆ. ಹಾಗೆ ಮನೆಗೆ ಬಂದು ಇವತ್ತು ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ಎರಡೂ ಇತ್ತು. ಹಾಗಾಗಿ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಅದ್ರ ಜೊತೆ ಪೂಜೆನೂ ಕೂಡ ಮಾಡಿದೆ. ಹಾಗೆ ಅಕ್ಷಯ ತೃತೀಯ ಪ್ರಯುಕ್ತ ಸುಮ್ಮನೆ ಹಾಗೆ ಒಂದು ಸ್ಟಡ್ಸ್ ಕೂಡ ತಗೊಂಡೆ. ಸಿಂಪಲ್ ಆಗಿ ಗೋಲ್ಡ್ ರೇಟ್ ಜಾಸ್ತಿ ಇದೆ, ಸೊ ಈಗ ಬೇಡ, ಮತ್ತೆ ಆನಿವರ್ಸರಿ ಕೂಡ ಇದೆ, ಯಾವಾಗ ಏನಾದರೂ ತಗೋಬೋದು ಅಂತೇಳಿ ಜಸ್ಟ್ ಈ ಥರ ಸಿಂಪಲ್ ಆಗಿ ಸ್ಟಡ್ಸ್ನ ತಗೊಂಡೆ. ಏನಾದರೂ ಒಂದು ಪರ್ಚೇಸ್ ಮಾಡಲೇಬೇಕು, ಪ್ರತಿ ವರ್ಷ ಮಾಡ್ತೀನಿ, ಯಾಕೆ ಈ ವರ್ಷ ಬಿಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಡೈಲಿ ವೇರ್ಗೆ ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಒಂದು ಮೂಗ್ಬೊಟ್ಟು ಕೂಡ ಕೊಡ್ಸಿದ್ರು ಯಜಮಾನ್ರು, ಇರಲಿ ತಗೋ ಕಾಮೆಂಟರಿ ಗಿಫ್ಟು ಅಂತ.
ಕಾಂಪ್ಲಿಮೆಂಟ್ರಿ ಗಿಫ್ಟು ಅಂತ. ಸೊ ಚೆನ್ನಾಗಿತ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಕಂಜಾಜುಲೇಷನ್ ಬ್ರದರ್, ಕಂಜಾಜುಲೇಷನ್. ಹಾಗೆ ಒಂಥರ ಡಿಸೈನ್ ಕೂಡ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಸೊ ಏಕೆ ಫ್ರೀಯಾಗಿ ಬರ್ತಿರುವಾಗ ಯಾಕೆ ಬಿಡಬೇಕು ಅಂತೇಳಿ ತಗೊಂಡೆ. ಚೆನ್ನಾಗಿತ್ತು. ಒಟ್ಟಲ್ಲಿ ಸಿಲ್ವರಲ್ಲಿ ಏನು ತಗೊಳ್ಳಿಲ್ಲ, ಜಸ್ಟ್ ಗೋಲ್ಡಲ್ಲಿ ಅಷ್ಟೇ ಈ ಥರ ತಗೊಂಡೆ. ಇದಾದಮೇಲೆ ನಾನು ಭಾರ್ಗವನ್ಗೆ ತಿಂಡಿ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಅವಲಕ್ಕಿನ ನೆನೆಸ್ಕೊಂಡು ಅವಲಕ್ಕಿ ಮಾಡ್ತಾ ಇದ್ದೆ. ಸೊ ಸಿಂಪಲ್ ಮೆಥಡು, ಬೇರೆ ಏನೂ ಇಲ್ಲ. ಆ್ಯಂಡ್ ಹಾಗೆ ನನಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬ್ರೊಕೊಲಿ ಸಲಾಡ್ ಮಾಡ್ಕೊಳ್ಳೋಣ ಅಂತೇಳಿ ಮೊದಲಿಗೆ ಒಂದು ಇದಕ್ಕೆ ಆಯಿಲ್ನ ಹಾಕ್ಕೊಂಡು ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡಿ ಬ್ರೊಕೊಲಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಬ್ರೊಕೊಲಿ ಕೂಡ ಈಗ ನೀಟಾಗಿ ರೋಸ್ಟ್ ಆಗಿದೆ, ಫ್ರೈ ಆಗಿದೆ. ಇರುವಂಥ ಆಯಿಲ್ನೆಲ್ಲ ತೊಗೊಂಡ್ಬಿಟ್ಟಿದೆ. ಅದು ಕಂಪ್ಲೀಟಾಗಿ ರಿಸೀವ್ ಮಾಡ್ಕೊಬಿಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಸೊ ಈಗ ಇದೇ ಪಾತ್ರೆನಲ್ಲೇ ನಾನೀಗ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋತೀನಿ. ಇದಕ್ಕೆ ಭಾರ್ಗವನಿಗೆ ನಾರ್ಮಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅವಲಕ್ಕಿ ಮಾಡೋದು ತುಂಬಾ ಸಿಂಪಲ್ ಮೆಥಡು, ಏನು ಕಷ್ಟಪಡಬೇಕಾಗಿಲ್ಲ. ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ಕಡಲೆಬೇಳೆ ಈ ಥರದ್ದೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ತಿದ್ದೀನಿ. ಎಣ್ಣೆನ ಕಾಯೋದಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವಿರೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರಬೇಕು. ಒನ್ ಟೈಮಲ್ಲಿ ಅವಲಕ್ಕಿನ ನಾನು ಜಾಸ್ತಿನೇ ತಿಂತಿದ್ದೆ ಚಿಕ್ಕವಳಿರ್ಬೇಕಾದ್ರೆ. ಬಟ್ ಈಗ ಅವಲಕ್ಕಿ ಅಂದರೆ ಆಗೋದೇ ಇಲ್ಲ ನನಗೆ. ಆದರೂ ವಿಧಿ ಇಲ್ಲದೆ ಇವ್ರಿಗೆಲ್ಲ ಮಾಡಿದಾಗ ಯಾವಾಗಾದರೂ ತಿಂತಾನೆ ಇರ್ತೀನಿ. ಇದಾದಮೇಲೆ ನನಗೆ ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಎಲ್ಲನೂ ಫ್ರೈ ಆದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಒಂದು ಚಿಟಿಕೆಯಷ್ಟು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಅಂದರೆ ಕಡಿಮೆ ಹಾಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ಹಾಕೊಂಡಿದ್ದೀನಿ. ಅದರ ಜೊತೆಗೆ ಈಗ ತೊಳೆದು ಇಟ್ಕೊಂಡಿರುವಂಥ ಅವಲಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ತೊಳೆದು ಬಿಟ್ಟು ನೀಟಾಗಿ ನೀರೆಲ್ಲ ಸೋಸ್ಬಿಟ್ಟು ಅದೇ ಪಾತ್ರೆಯಲ್ಲಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಅದು ನೀಟಾಗಿ ರೈಸ್ ಥರನೇ ಆಗೋಗ್ಬಿಟ್ಟಿರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ಟಿಪ್ಸ್ನ ಯಾರಾದರೂ ಫಾಲೋ ಮಾಡಿ, ಚೆನ್ನಾಗಾಗತ್ತೆ. ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಾಣಲಿನಲ್ಲಿ ಫ್ರೈ ಮಾಡೋಕ್ಕಾಗ್ತಿರಲ್ಲ, ಆ ಟೈಮಲ್ಲಿ ಅವಲಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಫುಲ್ ನೀರನ್ನ ಡ್ರೈ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ಬೇಕು ಅಷ್ಟೇ. ಅದೇ ಇರೋ ನೀರನ್ನೆಲ್ಲ ಇರ್ಕೊಂಡು ಒಂದು ಅನ್ನದ ರೀತಿ ರೆಡಿ ಆಗಿಬಿಡುತ್ತೆ. ಬಟ್ ನೀರು ಕಂಪ್ಲೀಟಾಗಿ ನಾವು ಸೋರ್ಸಿರಬೇಕು, ನೀರಿನ ಅಂಶ ಬಿಟ್ಟಿರಬಾರ್ದು. ಸೊ ಈ ಥರ ಮಾಡಿಬಿಟ್ಟು ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ ಕೊಟ್ಟರೆ ಪರ್ಫೆಕ್ಟ್ ಆಗಿರುವಂಥ ಅವಲಕ್ಕಿ ರೆಡಿ ಆಯಿತು. ಸೊ ಇದನ್ನು ಭಾರ್ಗವಂಗೆ ತಿನ್ನಿಸಿದ್ದು ಆಯಿತು. ಇದಾದಮೇಲೆ ಅವನು ಕೂಡ ನಮ್ಮ ಪುತ್ರ ರತ್ನನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದ. ಒಂಥರ ಅವನು ಹೊಟ್ಟೆ ಮೇಲೆ ಹತ್ಬಿಟ್ಟು ಜಂಪಿಂಗ್ ಎಲ್ಲ ಮಾಡ್ತಾ ಇದ್ದ ಸಿಕ್ಕಾಪಟ್ಟೆ. ಅವನಿಗೆ ಒಂದು ಬೆಲ್ಟನ್ನ ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ. ಆಮೇಲೆ ಬೆಲ್ಟ್ ಹಾಕಿದ್ದೀವಿ ಅಂದರೆ ಪಕ್ಕ ಕರ್ಕೊಂಡು ಹೋಗ್ತೀವಿ ಅಂತ ಅವನಿಗೆ ಕ್ಲಾರಿಟಿ. ಹಾಗಾಗಿ ಬೆಲ್ಟನ್ನ ಯಾರೇ ಮುಟ್ಟಕ್ಕೆ ಹೋದ್ರು ಫುಲ್ಲು ಫೈಟಿಂಗ್ ಮಾಡಿ ಮಾಡಿ ಕಿತ್ಕೊಂಡ್ಬಿಡ್ತಾನೆ. ಅಷ್ಟು ಸ್ಟ್ರಾಂಗ್ ಏನಪ್ಪ ಅದು ವ್ಯಕ್ತಿ ಮೈ ಮೇಲೆ ಬಂದ್ಬಿಡ್ತಾನೆ ಅವನಿಗೆ, ಆ ಥರ. ಸೊ ಚೆನ್ನಾಗಿ ಆಟ ಆಡ್ಕೊಂಡು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿದ್ರು. ಇದಾದ್ಮೇಲೆ ನಾನು ಕೂಡ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ ಬೀಟ್ರೋಟ್ ಇತ್ತು ಅಂತ ಪಲ್ಯ ಕೂಡ ಮಾಡಿದ್ದು ತಿನ್ನಲ್ಲ ರೆಗ್ಯುಲರ್ ಆಗಿ. ನಾವು ಅದನ್ನೊಂದು ತಿಂಗ್ಳಿಗೆ ಒಂದ್ಸರಿ ತಿಂದರೆ ಹೆಚ್ಚು. ಹಾಗಾಗಿ ಇರೋ ಬೀಟ್ರೋಟನ್ನು ಏನಾದರೂ ಯೂಸ್ಫುಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟ್ನ ಚೆನ್ನಾಗಿ ತುರಿದು ಈ ರೀತಿ ಒಂದು ಜಾರ್ಗೆ ಹಾಕೊಂಡು ಅದನ್ನ ಗ್ರೈಂಡ್ ಮಾಡಿ ಪೇಸ್ಟ್ನ ಹೊರಗಡೆ ತೆಗೆದು ಜ್ಯೂಸಸ್ ಮಾತ್ರ ಒಂದು ಕಂಟೈನರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ ನಾನು ಫ್ರಿಡ್ಜಲ್ಲಿ. ನನಗೇನಾದ್ರು ಡಿಟಾಕ್ಸ್ ಕುಡಿಬೇಕು ಅಂದಾಗ ಅದು ಯೂಸ್ ಆಗುತ್ತೆ. ಹಾಗೆ ನನಗೆ ಸ್ಕಿನ್ ಕೇರ್ಗೆ, ಹೇರ್ ಪ್ಯಾಕ್ಗೆ ಈ ಥರದಕ್ಕೆಲ್ಲ ಬೀಟ್ರೋಟು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನು ಬೀಟ್ರೋಟ್ನ ಜಾಸ್ತಿ ಈ ರೀತಿ ಯೂಸ್ ಮಾಡಿದ್ದೆ ಹೆಚ್ಚು. ಹಾಗೆ ನನ್ನ ಹೇರ್ ಕಲರು ಫುಲ್ ಬ್ಲ್ಯಾಕ್ ಇಲ್ಲ, ಲೈಟಾಗಿ ಪರ್ಪಲ್ ಕಲರ್ ಇದೆ. ಅದಕ್ಕೆ ರೀಸನ್ ಬೀಟ್ರೋಟು. ಅದನ್ನು ಕೂಡ ಒಂದಿನ ಯಾವತ್ತಾದರೂ ಹೇರ್ ಕೇರ್ ರೊಟೀನಲ್ಲಿ ತೋರಿಸ್ತೀನಿ. ಬಟ್ ಇವತ್ತು ನಾನು ಬ್ಯೂಟಿಸಿ ಪ್ಯಾಕ್, ಹೇರ್ ಪ್ಯಾಕ್ಗೆ ನಾನು ಯೂಸ್ ಮಾಡೋದಕ್ಕಿಂತ ಫೇಸ್ ಪ್ಯಾಕ್ಗೆ ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ. ನೋಡಿ, ನಾನು ಹೇಳಿದಾಗೆ ಬೀಟ್ರೋಟನ್ನು ನೀಟಾಗಿ ತುರಿದಿಟ್ಕೊಂಡು ಅದನ್ನು ಈ ರೀತಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಥರ ನೀರನ್ನ ಮಿಕ್ಸ್ ಮಾಡಿಲ್ಲ, ಬರೀ ಬೀಟ್ರೋಟ್ನ ಮಾತ್ರ ಗ್ರೈಂಡ್ ಮಾಡಿರೋದು. ನ್ಯಾಚುರಲ್ ಆಗಿ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಜ್ಯೂಸ್ ಇದೆ ಅದೆಲ್ಲ ಈ ರೀತಿ ಗ್ಲಾಸಿಗೆ ನಾನು ತೊಗೊಂಡ್ಬಿಡ್ತೀನಿ. ಕಂಪ್ಲೀಟಾಗಿ ಒಂದು ಚೂರು ಬಿಡದೆ ಇರೋ ಥರ ಅದರಲ್ಲಿ ಎಷ್ಟು ಜ್ಯೂಸ್ ಇದೆ ಅದನ್ನು ಒಂದು
ಗ್ಲಾಸ್ಗೆ ತೊಗೊಂಡ್ಬಿಟ್ಟು ಅದರಲ್ಲಿ ಮೇಲ್ಗಡೆ ಏನು ಉಳಿಯುತ್ತಲ್ವಾ ಅದ್ರದ್ದು ಪೇಸ್ಟು, ಆ ಗ್ರೀನ್ ಪೇಸ್ಟನ್ನು ನಾನೊಂದು ಬೌಲ್ಗೆ ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಕಂಟೈನರ್ಗೆ ಹಾಕಿ ಇಟ್ಕೋತೀನಿ. ಅವತ್ತಿನ ದಿನನೇ ನಾನು ಹೇರ್ ಪ್ಯಾಕ್ ಹಾಕೋದಾದರೆ ಅವತ್ತಿನ ದಿನನೇ ಖಾಲಿ ಆಗಿಬಿಡುತ್ತೆ. ಸಪೋಸ್ ನನಗೆ ಅವತ್ತು ಟೈಮ್ ಸಿಗಲಿಲ್ಲ ಅಂತಂದಾಗ ನೆಕ್ಸ್ಟ್ ಡೇಗೆ ನಾನು ಯೂಸ್ ಮಾಡ್ಕೋಬೇಕು ಅಂದರೆ ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೋತೀನಿ. ಸೊ ಇವತ್ತು ಸ್ವಲ್ಪ ಯೂಸ್ ಮಾಡ್ತೀನಿ, ಇನ್ನು ಸ್ವಲ್ಪ ನಾನು ಹೇರ್ ಪ್ಯಾಕಾಗಿ ನಾಳೆ ಯೂಸ್ ಮಾಡೋದ್ರಿಂದ ಫ್ರಿಡ್ಜಿಗೆ ನಾನು ಕೂಡ ಎತ್ತಿಟ್ಕೋತೀನಿ. ನೋಡಿ ಜ್ಯೂಸ್ ಬಂದು ಈ ಥರ ಫುಲ್ಲಾಗಿ ಸೋರಿಸ್ಕೊಂಡಿದ್ದಾದಮೇಲೆ ಅಲ್ಲೇನು ಉಳ್ಕೊಂಡಿದೆಯಲ್ಲ ಬೀಟ್ರೂಟ್ ಪೇಸ್ಟ್ ಅದನ್ನು ನಾನು ಈ ರೀತಿ ಎತ್ತಿಟ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಬಟ್ ನಾನೀಗ ಪ್ರೆಸೆಂಟ್ ಫೇಸ್ಗೆ ಹಾಕಿ ಅದನ್ನು ತೋರಿಸಲ್ಲ. ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನಾನೀಗ ಜಸ್ಟ್ ಒಂದು ಹ್ಯಾಂಡ್ ಮೇಲೆ ನಿಮಗೆ ತೋರಿಸ್ತೀನಿ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ಸೊ ಈ ರೀತಿ ಇರುವಂಥ ಬೀಟ್ರೂಟ್ ಪೇಸ್ಟನ್ನು ಜಸ್ಟ್ ಒಂದು ಸ್ಪೂನಷ್ಟು ತಗೊಳ್ಳಿ. ಅದನ್ನು ತಗೊಂಡು ಈ ರೀತಿ ನಮ್ಮ ಹ್ಯಾಂಡ್ ಮೇಲೆ ಪ್ಲೇನಾಗಿ ಈ ರೀತಿ ರಬ್ ಮಾಡಿ ಅದು ರಿಸಲ್ಟು ಇನ್ಸ್ಟಂಟಾಗಿ ನಿಮಗೆ ಗೊತ್ತಾಗೋಗುತ್ತೆ ಡಿಫ್ರೆನ್ಸು. ಇದನ್ನು ವಿತ್ ಕಡಲೆ ಹಿಟ್ಟಿನ ಜೊತೆನೂ ನೀವು ಟ್ರೈ ಮಾಡ್ಬೋದು. ಸ್ನಾನ ಮಾಡೋದಕ್ಕೂ ಮುಂಚೆ ಒಂದು 5 ನಿಮಿಷ ಅಥವಾ 10 ನಿಮಿಷ ಅಂತ ನಮ್ಮ ಇಡೀ ಕಂಪ್ಲೀಟ್ ಫೇಸ್ ಒಂದೇ ಅಲ್ಲ, ನಮ್ಮ ಕೈಗಳು ಕಾಲುಗಳು ಕಂಪ್ಲೀಟ್ ಬಾಡಿಗೆ ನಾವು ಇದನ್ನು ರಬ್ ಮಾಡೋದ್ರಿಂದ ಪಿಂಕಿಶ್ ಆಗಿ ಕಾಣಿಸುತ್ತೆ, ಸ್ವಲ್ಪ ಬ್ಲಷ್ ಆಗಿ ಕಾಣಿಸುತ್ತೆ. ಹಾಗೆ ನಮಗೆ ಒಂಥರ ಪಿಂಕಿಶ್ ಗ್ಲೋನು ಕೂಡ ಕೊಡುತ್ತೆ. ನ್ಯಾಚುರಲ್ ಆಗಿ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಲೂಬೋದು. ಈಗ ನೋಡಿ ನಮ್ಮ ಈ ಹ್ಯಾಂಡ್ಗೂ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಕಂಪ್ಲೀಟಾಗಿ ನಾವು ಈ ರೀತಿ ರಬ್ ಮಾಡಿದಾದ್ಮೇಲೆ ಎರಡೂ ಹ್ಯಾಂಡ್ಗೂ ಡಿಫ್ರೆನ್ಸ್ ನೋಡಿ. ಪಿಂಕಿಶ್ ಗ್ಲೋ ಅದರಲ್ಲಿ ಎಷ್ಟು ಕಾಣಿಸ್ತಾ ಇದೆ, ಒಂಥರ ರೆಡ್ಡಿಶ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಬೀಟ್ರೂಟ್ ಪ್ಯಾಕನ್ನು ಅವಾಗವಾಗ ಯೂಸ್ ಮಾಡ್ತೀನಿ. 2000 years later. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನು ಸಂಜೆಯಿಂದ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಾಫಿ ಮಾಡಬೇಕು. ನನಗೆ ಕಾಫಿ ಅನ್ನೋದಕ್ಕಿಂತ ನಮ್ಮ ಭಾರ್ಗವನ್ಗೆ ಹಾಲು ಕಾಯಿಸ್ಕೊಡ್ಬೇಕು. ಹಾಗಾಗಿ ಮತ್ತೆ ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನಿಲ್ಲಿ ಹಾಲು ಕಾಯಿಸೋದೆ, ನನ್ನ ಮಗ ವಾಸನೆ ಹಿಡ್ಕೊಂಡು ಬಂದ್ಬಿಡ್ತಾನೆ. ಏನು ಮಗನೇ? ನಿಂಗೂ ಹಾಲು ಬೇಕಾ? ಯಥಾ ಪ್ರಕಾರ ಅವನಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಹಾಲು ಕುದಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ. ಈಗ ಇದನ್ನ ಈ ರೀತಿ ಹಾಕಿದ್ರೆ ಆಯಿತು. ಇದು ಭಾರ್ಗವನ್ಗೆ ಡ್ರೈ ಫ್ರೂಟ್ಸ್ ಶೇಕು. ಹಂಗೆ ನಮ್ಮ ಪುತ್ರ ರತ್ನ ಅವರು ಇದಾರಲ್ಲ, ಅವ್ರಿಗೂ ಕೂಡ ಹಾಲು ಕೊಡಬೇಕು. ಅವ್ರಿಗೆ ಒಂದು ಲೋಟ ಹಾಲು. ಅಡುಗೆ ಮಾಡೋದೇನು ಟೆನ್ಷನ್ ಇಲ್ಲ ಇವತ್ತು. ಸೊ ನಾವು ಏನು ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ, ಇದೇ ಪಾತ್ರೆನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಆಯಿಲ್ ಹಾಕೊಳ್ಳೋಣ. ನಮ್ಮ ಭಾರ್ಗವಂಗೆ ಏನಾದರೂ ಇರಬೇಕಲ್ಲ, ನಾಟ್ ಏಟ್ ಅಂತ ಅವನಿಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ನೋಡಿ ಆಯಿಲ್ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ.
ಇದಿಷ್ಟನ್ನು ಹಾಕಿ ಸ್ವಲ್ಪ ಹಸಿಮೆಣಸಿನಕಾಯಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಎಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಚಿಟಿಕೆ ಅಂದ್ರೆ ಜಾಸ್ತಿನೇ ಹೋಗ್ಬಿಡುತ್ತೆ. ಹಾಗೆ ಇದ್ರ ಮೇಲೆ ಸ್ವಲ್ಪ ಅಚ್ಚಕಾರ ಪುಡಿ ಅಂದ್ರೆ ಒಂದು 1.5 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಾನು ಯಾಕೆ ಎಣ್ಣೆ ಮೇಲೆ ಹಾಕ್ತಾ ಇದ್ದೀನಿ ಅಂದ್ರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಅದಾದ ಮೇಲೆ ನೋಡಿ, ಇಲ್ಲಿ ರುಬ್ಬಿರುವಂತ ಪೇಸ್ಟ್ ಇದೆಯಲ್ಲ, ಇದನ್ನ ಈ ತರ ಹಾಕ್ತೀವಿ. ಇದನ್ನ ಈಗ ಚೆನ್ನಾಗಿ ಫ್ರೈ ಆಡಿಸ್ಕೊಳ್ಳೋಣ. ಆ ಖಾರ, ಚಿಲ್ಲಿ ಪುಡಿ, ಈ ಎಣ್ಣೆ, ಹಾಗೆ ಹಾಕಿರುವಂತ ಒಗ್ಗರಣೆ, ಈ ರುಬ್ಬಿರೋ ಪೇಸ್ಟ್ ನೀಟಾಗಿ ಸೆಟ್ ಆಗಬೇಕು. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕು. ಅಲ್ಲಿ ಹೋಗಿ ತರ ಚೆನ್ನಾಗಿ ಫ್ರೈ ಆಡಿಸ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಈ ತರ ಎಲ್ಲ ಸೆಟ್ ಆಗಿದೆ. ಫುಲ್ ಎಲ್ಲಾನು ನೀಟಾಗಿ ಈಗ ಈ ರೀತಿ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ತರ ತಿರುಗಿಸ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ಈಗ ಇದಕ್ಕೆ ಬೇಯೋದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಬೇಕು. ಹಾಗಾಗಿ ನಾವು ಅವಾಗಲೇ ಟೊಮೆಟೊ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆ ನೀರು ಹಾಗೆ ಇದೆ ನೋಡಿ. ಆ ಟೊಮೆಟೊ ಹಾಕಿದ ನೀರನ್ನ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ತರ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಒಂದು 5 ನಿಮಿಷ ಇದು ಚೆನ್ನಾಗಿ ಕುದೀಲಿ. ಜಾಸ್ತಿ ಬೇಡ, 5 ನಿಮಿಷ ಕುದೀಲಿ. ಸೊ ಈಗ ಒಂದು 5 ನಿಮಿಷ ಆದ್ಮೇಲೆ ಈ ತರ ಕುದೀತಾ ಇದೆ. ಕುದೀತಾ ಇರೋ ಟೊಮೆಟೊ ಗೊಜ್ಜು ಯಾವ ತರ ಇದೆ ನಾನು ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮ್, ಮೀಡಿಯಂ ಫ್ಲೇಮ್ ಬೇಡ. ನೋಡಿ, ಮುಖಕ್ಕೆ ಸಿಡಿಯುತ್ತೆ. ಯಾಕಂದ್ರೆ ತುಂಬಾ ನೈಸ್ ಪೇಸ್ಟ್ ಇದೆಯಲ್ಲ, ಹಾಗಾಗಿ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಪರ್ಫೆಕ್ಟ್ ಆಗಿರುವಂತ ಟೊಮೆಟೊ ಗೊಜ್ಜು ರೆಡಿ. ಇದನ್ನ ದೋಸೆ, ಚಪಾತಿ, ರೈಸು ಎಲ್ಲಾದ್ರ ಜೊತೆ ತಿನ್ಬೋದು. ರೈಸ್ ಜೊತೆ ತಿನ್ನೋಕೆ ಸಖತ್ತಾಗಿರುತ್ತೆ. ರುಚಿ ರುಚಿಯಾದ ಟೊಮೆಟೊ ತಕ್ಕೋ, ಟೊಮೆಟೊ ಹುಳಿ, ಟೊಮೆಟೊ ಚಟ್ನಿ ಏನ್ ಬೇಕಾದ್ರೂ ಅನ್ಬೋದು. ಸೊ ಇದನ್ನು ಉಪ್ಪಾಕಿದೀನಲ್ಲ, ಈ ಕುದ್ದು ಇಲ್ಲೆಲ್ಲ ಸೈಡ್ ಅಲ್ಲಿ ಎಣ್ಣೆ ಬರುತ್ತೆ, ಅಲ್ಲಿವರೆಗೂ ಇದನ್ನ ಹೀಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು. ಸೊ ಈಗ ಇದನ್ನ ತೆಗೆದು ನೋಡೋಣ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸೈಡಲ್ಲಿ ಆಯಿಲ್ ಕಾಣಿಸ್ತಾ ಇದೆ, ಒಂದೊಂದೇ ಡ್ರಾಪು. ಸೊ ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನೋಡಿ. ಇದೆಲ್ಲ ಆಯಿಲ್ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಈಗ ನೀಟಾಗಿ ತಿರುಗಿಸ್ಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಗಾರ್ನಿಶಿಂಗ್ಗೆ ಮೇಲ್ಗಡೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಖಾಲಿ ಇದೆ. ಸೊ ಸೂಪರ್ ಪರ್ಫೆಕ್ಟ್ ಆಗಿದೆ. ಈಗ ಇದನ್ನ ಬಿಸಿ ಬಿಸಿ ರೈಸ್ಗೆ ಸರ್ವ್ ಮಾಡಿ ತಿನ್ಬೋದು. ಕ್ಲಿಯರ್. ಏನಿವತ್ತು ಡಿನ್ನರ್ ಸ್ಪೆಷಲ್ ಆ್ಯಸ್ ಯು ಸಲಾಡ್ ಜೊತೆ ಏನೋ ಒಂದು ಸ್ಪೆಷಲ್ ಐಟಮ್ ಕಾಣಿಸ್ತಿದೆ. ಏನು ಐಟಮ್ ಇದು? ನನಗೂ ಗೊತ್ತಿಲ್ಲ. ಸ್ವಲ್ಪ ಸ್ಪೈಸಿ ಇದೆ ಗೈಸ್. ಈ ಡಿಶ್ ಅಂತೂ ಸ್ಪೆಷಲಿ ಫಾರ್ ಸ್ಪೈಸಿ ಲವರ್ಸ್ಗೆ ತುಂಬ ಚೆನ್ನಾಗಿದೆ. ಇದು ಬರ್ತೀನಿ ಟೊಮೆಟೊ ಚಟ್ನಿನ ಸೂಪರ್. ಏನನಿಕ ಇದು? ಟೊಮೊಟೊ ಚಟ್ನಿ. ನನ್ನ ಗೆಸ್ ಕರೆಕ್ಟ್ ಆಗಿತ್ತು. ನಾನು ಟೊಮೊಟೊ ಗೊಜ್ಜು ಮಾಡಿ ಅಂದರೆ ನೀವು ಟೊಮೊಟೊ ಚಟ್ನಿ ಮಾಡಿದ್ದೀರಾ. ಯಾವಾಗಲೂ ಅದು ನಿಮಗೆ ಒಂದೊಂದ್ಸರಿ ಇಷ್ಟ ಆಗಲ್ಲ, ಅದಕ್ಕೆ. ಸೂಪರ್ ಆಗಿದೆ, ಸ್ಪೈಸಿ ಆಗಿದೆ. ನಾವು ಇದನ್ನ ಹೋಟ್ಲಲ್ಲಿ ತಿಂತಾ ಇದೆಯಲ್ಲ. ನೈಸ್. ಥ್ಯಾಂಕ್ ಯು ಸೋ ಮಚ್ ಅನಿತಾ. ಥ್ಯಾಂಕ್ಸ್ ಫಾರ್ ಬ್ಯೂಟಿಫುಲ್ ಡಿನ್ನರ್. ನೀವು ಕೂಡ ಊಟ ಮಾಡಿ. ಎಲ್ರಿಗೂ ಗುಡ್ ನೈಟ್ ಹೇಳ್ಬಿಡಿ. ಗುಡ್ ನೈಟ್ ಫ್ರೆಂಡ್ಸ್. ಇವನು ಗೇಮ್ ಆಡ್ಕೊಂಡು ಊಟ ಬೇಡ ಅಂತ ನೋಡಿ, ಇವನು ಬರೀ ಗೇಮ್ ಆಡೋದೇ. ನಾನು ಇವಾಗ ಗೋಬಿ ತಿಂದಿದ್ದಾನಲ್ಲ ಅದು. ನೀವು ಅಂತವ್ರು 9:30 ಗೋಬಿ ತಗೋಬರ್ತಾರ. ಬಾಯ್ ಹೇಳಿ ಎಲ್ರು. ಬಾಯ್ ಎವ್ರಿವನ್. ನೀನು ಹೇಳೋ ಬಾಯ್ ಎವ್ರಿವನ್. ಬಾಯ್ ಬಾಯ್. ಬಾಯ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿರ್ತೀರಾ ಅಂತಲೇ ಅಂದ್ಕೊಳ್ತೀನಿ.
ನಾನಿವತ್ತು ಬೆಳಿಗ್ಗೆಯಿಂದನೇ ಪೂಜೆಯಿಂದನೇ ನಾನು ನನ್ನ ಲಾಗ್ನ ಶುರು ಮಾಡಿದ್ದೀನಿ. ನಿಜವಾಗ್ಲೂ ಸೋಮವಾರ ಬೆಳಿಗ್ಗೆ ಪೂಜೆ ಮಾಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ, ನೆಮ್ಮದಿ. ಸೊ ದೇವರಿಗೆಲ್ಲ ಹೂ ಮುಡಿಸಿ ಪೂಜೆ ಮಾಡಿ ದೀಪ ಹಚ್ಚಿಬಿಟ್ಟು ಗಂಧದ ಕಡ್ಡಿ ಹಚ್ತಾ ಇದ್ದರೆ ಮನೆಯಲ್ಲೂ ಒಂಥರ ಪೀಸ್ ಇರುತ್ತೆ, ಒಂಥರ ಶಾಂತಿ, ಒಂಥರ ನೆಮ್ಮದಿ. ನಿಜವಾಗ್ಲೂ ನನಗೆ ಅದೇನೋ ಗೊತ್ತಿಲ್ಲ, ಬೇರೆ ದಿನಗಳಲ್ಲಿ ಏನೂ ಅನಿಸಲ್ಲ. ವಿಶೇಷವಾದ ದಿನಗಳು ಅಂತ ಬಂದಾಗ ಪೂಜೆ ಮಾಡಲಿಲ್ಲ ಅಂದರೆ ಅದು ಒಂಥರ ಅಸಮಾಧಾನ. ಸೊ ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ ಮಾರ್ನಿಂಗ್ ವೈಬ್ಸು ತುಂಬಾ ಚೆನ್ನಾಗಿತ್ತು. ಒಳ್ಳೆ ರೀತಿಲಿ ಒಂದೊಳ್ಳೆ ನೆಮ್ಮದಿಯಾದ ಒಂದು ಪೂಜೆ ಅಂತಲೇ ಹೇಳ್ಬೋದು. ಇಲ್ಲಿಂದ ನನ್ನ ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲಿಗೆ ಬರುತ್ತೆ. ಹಾಗಾಗಿ ನಾನು ಈ ಮಾತನ್ನು ಹೇಳ್ತಿರೋದು. ಸೊ ಬನ್ನಿ, ಇವತ್ತಿನ ನನ್ನ ರೊಟೀನ್ ಹೇಗಿರುತ್ತೆ ಕಂಪ್ಲೀಟಾಗಿ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಕಂಪ್ಲೀಟ್ ಫುಲ್ ಡೇ ರೊಟೀನ್ ಅಲ್ಲ, ಮಧ್ಯಾಹ್ನದವರೆಗೂ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಫುಡ್ ಸ್ಟೈಲು, ಫುಡ್ ರೆಸಿಪೀಸು ಇದೇ ಆಗುತ್ತೆ. ಅಮ್ಮ ಕೂಡ ಇರೋದ್ರಿಂದ ಅಮ್ಮ ಬೆಳಿಗ್ಗೆನೇ ಈಗ ನನಗೆ ತಿಂಡಿ ಎಲ್ಲ ರೆಡಿ ಅವರೇ ಮಾಡ್ತಿದ್ದಾರೆ. ಭಾರ್ಗವಂಗೆ ಬಿಳಿ ಚಿತ್ರಾನ್ನ ಇಷ್ಟ ಅಂತ ಬೆಳಗ್ಗೆನೇ ಬಿಳಿ ಚಿತ್ರಾನ್ನ ಮಾಡಿದ್ದಾರೆ. ನನಗೆ ಚಪಾತಿ, ಬೀಟ್ರೋಟ್ ಪಲ್ಯ ಈ ರೀತಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅಮ್ಮ ಇದ್ದಾಗ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಕುಕ್ಕಿಂಗ್ ಅವರೇ ಮಾಡ್ತಾರೆ. ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ತಿಂದ್ಬಿಟ್ಟು ಅವರು ಕೂಡ ಊರಿಗೆ ಹೊರಟರು. ಅಲ್ಲಿ ಹೋಗ್ತಾ ಇದ್ದಾರೆ ಅಮ್ಮ. ಇಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ, ಅವನಿಗೆ ಅಮ್ಮ ಅಂದರೆ ತುಂಬ ಇಷ್ಟ. ಹೋಗ್ತಾ ಇದ್ದಾರಲ್ಲ ಅಂತ ಫೀಲ್ ಮಾಡ್ಕೊತಾ ಇದ್ದಾನೆ ಅವನು. ನಡಿ ಮಗನೇ ಹೋಗೋಣ. ಸೊ ಎಲ್ಲರೂ ಈ ರೀತಿ ಒಂಥರ ಬರೋದು ಇರೋದು ಹೋಗೋದು ಮಾಡಿದಾಗ ಒಂಥರ ಬೇಜಾರಾಗಿಬಿಡುತ್ತೆ ಅಲ್ಲ. ಸೊ ಇದಾದಮೇಲೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಹಲಸಿನಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಲಸಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಈ ಸೀಸನಲ್ಲಿ ಲಾಸ್ಟ್ ಹಲಸಿನಕಾಯಿ ಅಂತಲೇ ಹೇಳ್ಬೋದು. ಎಲ್ಲ ಹಣ್ಣು ಆಗಿಬಿಟ್ಟಿದೆ, ಎಲ್ಲೂ ಕಾಯಿಗಳು ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಹಣ್ಣು ಆಗ್ತಾ ಇದೆ. ಸರಿ, ಹಲಸಿನಕಾಯಿನ ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಆಯಿಲ್ ಹಚ್ಚಿ ಕಟ್ ಮಾಡಿಕೊಂಡೆ. ನಿಜವಾಗ್ಲೂ ಎಷ್ಟು ಅಂಟಾಗ್ತಾಯಿತ್ತು ಅಂತಂದರೆ ಇದು ಕಟ್ ಮಾಡೋಕ್ಕೆ ಕಷ್ಟ ಆಯಿತು. ಬಟ್ ಆದರೂ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಡಲೆಕಾಳು, ಮೊಳಕೆ ಬರೆಸಿರುವಂಥ ಕಡಲೆಕಾಳನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕು ಸಾಂಬಾರಿಗೆ ಅಂತೇಳಿ ನಾನೀಗ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ವಲ್ಪ ಶುಂಠಿ 1 ಇಂಚಷ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ನಾನಿಲ್ಲಿ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ತುರಿನೂ ಹಾಕೋಬೋದು. 1 ಓಳಲ್ಲಿ ಅರ್ಧ ಓಳಷ್ಟು, ಅಂದರೆ 1 ಕಾಯಿ ಅಲ್ಲ, 1 ಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ. ನಮಗೆ ಸಾಂಬಾರ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗತ್ತೆ. 1 ಕಪ್ ಅಂತ ಮೆಷರ್ಮೆಂಟ್ ತೊಗೋಬೋದು. ಸೊ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 3 ಟೊಮೆಟೊನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ ಮನೇಲೇ ಮಾಡಿಸಿರುವಂಥ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2-3 ಸ್ಪೂನನ್ನು ಯೂಸ್ ಮಾಡ್ತೀನಿ. ಖಾರ ಕಡಿಮೆ ಜಾಸ್ತಿ ನೋಡಿಕೊಂಡು ಮತ್ತೆ ಸೇರಿಸ್ಕೋಬೋದು. ಹಾಗಾಗಿ ಇದಿಷ್ಟನ್ನು ಹಾಕಿ ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೋ ಅದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಫುಲ್ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನಾನಿಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತೀನಿ. ಹಾಗಾಗಿ ಕುಕ್ಕರ್ನ ಇಟ್ಟಿದ್ದೀನಿ. ಎಣ್ಣೆನ ಹಾಕಿ ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. 1 ಈರುಳ್ಳಿ ಪೂರ್ತಿಯಾಗಿ ಈ ಥರ ಸಣ್ಣ ಉದ್ದುದಾಗಿ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಚೆನ್ನಾಗಾಗಬೇಕು. ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡ್ರೆ ಅದು ಒಂಥರ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕಡಲೆಕಾಳು, ಹಲಸಿನಕಾಯಿ ಎಲ್ಲನೂ ಹಾಕಿ ಈಗ ನಾನು ಚೆನ್ನಾಗಿ ಅದೇ ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ.
ಹಲಸಿನಕಾಯಿನ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಪೂರ್ತಿಯಾಗಿ ಗಟ್ಟಿನೂ ಆಗಲ್ಲ, ಆ ಕಡೆ ತುಂಬ ಸಾಫ್ಟಾಗಿ ಮೆತ್ತೆನೂ ಆಗಲ್ಲ, ಒಂದು ರೀತಿ ಚೆನ್ನಾಗಿರುತ್ತೆ. ಈ ನಾನ್ ವೆಜಿಟೇರಿಯನ್ಸ್ಗೆಲ್ಲ ಚಿಕನ್ ಫೀಲ್ ಕೊಡುತ್ತೆ. ವೆಜಿಟೇರಿಯನ್ಸ್ ಎಲ್ಲ ಚಿಕನ್ ತಿಂದೇ ಇರೋದ್ರಿಂದ ಅದನ್ನು ಇಲ್ಲಿ ಫೀಲ್ ಮಾಡ್ಬೋದು. ಸೊ ನೋಡಿ, ಈಗ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದ್ದಾದಮೇಲೆ ಈ ರೀತಿ ರುಬ್ಬಿರೋ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಮಸಾಲಾನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಮಸಾಲದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಎಲ್ಲ ರುಬ್ಬಿರೋದು ಹಸಿ ಇದೆ, ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲನೂ ಹಸಿದೇ ಹಾಕಿದ್ದೀವಿ, ಟೊಮೆಟೊ, ಈರುಳ್ಳಿ ಎಲ್ಲ. ಹಾಗಾಗಿ ಸೊ ಇದೆಲ್ಲ ನೀಟಾಗಿ ಈಗ ಫ್ರೈ ಆಗ್ತಾ ಇದೆ, ಕುದಿ ಬರ್ತಾ ಇದೆ ಒಂದು ಲೇಯರ್ ಅಂತಂದಮೇಲೆ ಈಗ ಇದಕ್ಕೆ ನಾನು ನೀರನ್ನ ಸೇರಿಸ್ಕೋತೀನಿ. ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಈಗಲೇ ಸೇರಿಸ್ಕೊಬಿಡ್ತೀನಿ ಸಾಂಬಾರನ್ನ. ಅದಕ್ಕೆ ಈ ಸಾಂಬಾರು ನಾನು ಭಾರ್ಗವ ಅಷ್ಟೇ ತಿನ್ನೋದು, ಯಜಮಾನ್ರಿಗಂತೂ ಇಷ್ಟ ಆಗಲ್ಲ, ಅವರು ಇಷ್ಟಪಟ್ಟು ತಿನ್ನೋದೇ ಕಷ್ಟ. ಭಾರ್ಗವನಿಗೂ ಇಷ್ಟ ಆಗಲ್ಲ ಅಂತ ನನಗೆ ಊಟ ಆದಮೇಲೆ ಗೊತ್ತಾಯಿತು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗಿತೀನಿ. ಒಂದು ವಿಷಲು ಕೂಡ ಬರ್ಸ್ಬೇಕಾಗಿಲ್ಲ, ಬಟ್ ಓಕೆ ಅಷ್ಟು ಬಂದರೆ ಸಾಂಬಾರು ರೆಡಿಯಾಗಿದೆ ಅಂತ. ಯಾವುದೇ ಸಾಂಬಾರಾದರೂ ವಿಷಲ್ ತೆಗೆದ ಮೇಲೂ ಕೂಡ ಒಂದು ಕುದಿಯನ್ನು ಹೊರಗಡೆ ಬೇಯಿಸ್ಕೋಬೇಕು, ಆವಾಗ ಸಾಂಬಾರು ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ, ಇವಾಗ ಸಾಂಬಾರು ಎಷ್ಟು ಘಮ ಅಂತ ಇದೆ, ಎಷ್ಟು ಸೂಪರಾಗಿದೆ ಅಂದರೆ ಅದು ಹಳ್ಳಿ ಸೊಗಡು ಆಟೋಮೆಟಿಕ್ಕಾಗಿ ಗೊತ್ತಾಗೋಗುತ್ತೆ. ನಮಗೆಲ್ಲ ಇದು ಅಜ್ಜಿ ಮನೆಯಲ್ಲೇ ಜಾಸ್ತಿ ಗೊತ್ತು, ಹಾಗಾಗಿ ನಾನು ಇದನ್ನು ಅವಾಗವಾಗ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀನಿ. ಈ ಸಮ್ಮರಲ್ಲಿ ಅಜ್ಜಿ ಊರಲ್ಲಿ ರಜೆಗೆ ಹೋದಾಗೆಲ್ಲ ನನಗೆ ಇದೆಲ್ಲ ಮಾಡಿಕೊಡ್ತಾ ಇದ್ದಿದ್ದು ನೆನಪಾಗಿಯೇ ನಾನು ಇದನ್ನು ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಳ್ಳಿ ಕಡೆ ಹಲಸಿನಕಾಯಿ ಬಸ್ಸಾರು ಅಂತ ಹೇಳ್ತಾರೆ. ಸೊ ಭಾರ್ಗವಂಗೆ ಯಾಕೋ ಇದು ಇಷ್ಟ ಆಗಲಿಲ್ಲ ಅನ್ನೋ ರೀಸನ್ಗೋಸ್ಕರ ಮೊಸರನ್ನ ಕೇಳ್ದ. ಸರಿ ಮೊಸರನ್ನ ಮಾಡೋಣ ಅಂತೇಳಿ ಒಂದು ರೈಸು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಒಂದು ಕಡೆ ಕಲಸಿಟ್ಟಿದ್ದೆ, ಬಿಸಿ ರೈಸ್ ಆಗಿದ್ದರಿಂದ. ಅದಾದಮೇಲೆ ಈ ರೀತಿ ಒಂದು ಇದನ್ನು ತಗೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹೆಸರುಬೇಳೆ ಹಾಗೆ ಕಡಲೆಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಕ್ಕಿಷ್ಟೇ ಹಾಕ್ತೀನಿ, ಬೇರೆ ಏನೂ ಹಾಕಲ್ಲ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲನೂ ಹಾಕಿ ಅದು ಒಂದು ಹಂತಕ್ಕೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂದಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡ್ಕೊಬಿಡ್ತೀನಿ. ಕಡಲೆಬೇಳೆ ಯಾವತ್ತೂ ಸಿಯೋದಕ್ಕೆ ಬಿಡಬಾರ್ದು, ಹಾಗಾಗಿ ಇರುವಂಥ ಆಯಿಲಲ್ಲೇ ಅದು ನೀಟಾಗಿ ಫ್ರೈ ಆಗುತ್ತೆ, ಕಡಮ್ ಅಂತ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಈಗ ರೈಸಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕೊರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರೈಸ್ಗೆ ಈಗಾಗಲೇ ನೀರನ್ನು ಹಾಕಿಟ್ಟಿದ್ದೆ. ಅದ್ರ ಜೊತೆಗೆ ಈಗ ಮೊಸರನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿರೋವಂಥದ್ದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಭಾರ್ಗವಂಗೆ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗಲ್ವಂತೆ, ಹಾಗಾಗಿ ಇಲ್ಲಿ ಈರುಳ್ಳಿನ ಸೇರಿಸ್ತಾ ಇಲ್ಲ. ಮನೇಲಿ ದ್ರಾಕ್ಷಿ ಅಥವಾ ಇನ್ನೊಂದು ಏನಾದರೂ ಈ ಥರದ್ದಿತ್ತು ಅಂದರೆ ಇದನ್ನು ಸೇರಿಸ್ಕೋಬೋದು. ಇಲ್ಲಿ ದಾಳಿಂಬೆ, ದ್ರಾಕ್ಷಿ ಎರಡೂ ಇರಲಿಲ್ಲ ಅಂತೇಳಿ ಜಸ್ಟ್ ಇಷ್ಟಕ್ಕೆ ಮುಗಿಸ್ದೆ. ತುಂಬ ಪ್ಲೈನಾಗಿಯೇ ಮೊಸರನ್ನ ಸೂಪರಾಗಿ ರೆಡಿಯಾಗಿತ್ತು. ನನಗಂತೂ ಈ ರೀತಿ ಮೊಸರನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ, ಬಟ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿದ್ದೀನಿ, ಹಾಗಾಗಿ ಇದನ್ನು ತಿನ್ನೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಹಣೆ ಬೇರೆ ಕೊನೆ ಯಾರು ಅಂತ. ಸೊ ಅದಾದಮೇಲೆ ಮಧ್ಯಾಹ್ನ ಅಭಿಯವರು ಕೂಡ ಮನೆಗೆ ಊಟಕ್ಕೆ ಬಂದಿದ್ರು. ಸರಿ ಅವ್ರಿಗೂ ಕೂಡ ಊಟಕ್ಕೆ ಬಡಿಸ್ಕೊಟ್ಟೆ. ರೈಸು ಮೇಲೆ ಒಂದು ಚಪಾತಿ, ನನಗೆ ಚಪಾತಿ ಮಾಡ್ಕೊಂಡಿದ್ದೆ, ಅವ್ರು ನನಗೂ ಬೇಕು ಅಂದರು ಅಂತೇಳಿ ಅವ್ರಿಗೂ ಒಂದು ಚಪಾತಿ ಹಾಕಿ ಈ ರೀತಿ ಸಾಂಬಾರನ್ನ ಸರ್ವ್ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು. ಅವರು ಕೂಡ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ತಿಂದರೆ ಎಷ್ಟು ಸ್ವಾದ ಇರಬೇಕು. ಸರಿ, ಊಟ ಮಾಡಿ. ಥ್ಯಾಂಕ್ ಯು. ಅಣ್ಣ, ನಿನಗೆ ಚಪಾತಿ ಬೇಡ ನನಗೆ, ತಗೊಳ್ಳಿ. ಅಣ್ಣಂಗೆ ಗೋಬಿ ಬೇಕಂತೆ. ಗೋಬಿ ತಿಂತಾ ಇದ್ದಾರಲ್ಲ. ಅಲ್ಲ, ಊಟ ಬೇಡವಂತೆ. ಏಕೆ ಗೋಬಿ ತಿಂದ್ಬಿಟ್ಟು ಊಟ ಬೇಡ ಅಂತಾರ ಯಾರಾದರೂ? ಟೇಕ್ ದಿಸ್ ಚಪಾತಿ, ದಿಸ್ ಇಸ್ ಎನಫ್ ಫಾರ್ ಮೀ. ಸರಿ, ತಿನ್ನಿ. ಈರುಳ್ಳಿ ಇದಾದ್ಮೇಲೆ ನಾನು ಕೂಡ ಚಪಾತಿ ಮತ್ತು ಹಲಸಿನಕಾಯಿ ಗೊಜ್ಜು ತಿಂತಾ ಇದ್ದೆ. ಇದನ್ನು ತೋರಿಸ್ತಿದ್ದೀನಲ್ಲ, ನಾವು ತಿನ್ನೋ ಹಲಸಿನ ತೊಳೆ ಹಣ್ಣು ಅದು ಇದು ಆ ಕಾಯಲ್ಲಿ ಈ ಸೈಜಲ್ಲಿ ಇತ್ತು. ನಿಜವಾಗ್ಲೂ ತಿಂತಾ ಇದ್ರೆ ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು. ಇದನ್ನು ಕಾಳು ಗೊಜ್ಜು ಮಾಡ್ಕೋಬೋದಿತ್ತು. ಸಾಂಬಾರನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ದಿನ ಆಯ್ತಲ್ಲ ಅಂತೇಳಿ ಸಾಂಬಾರನ್ನೇ ಮಾಡಿದೆ. ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಲಾಗು.
ಸೊ ಮಧ್ಯಾಹ್ನಕ್ಕೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್, ಟೇಕ್ ಕೇರ್.